ರಾಹುಲ್ ಗಾಂಧಿ ಆದ್ರೆ ಉತ್ತಮ ಅಂತ ಹೇಳ್ತೀರಿ. ಯಾಕಂದ್ರೆ 2014 ನಮ್ಮ ನರೇಂದ್ರ ಮೋದಿ ಅವರು ಸರ್ಕಾರ ಬರ್ಬೇಕಾದ್ರೆ ಅವರೆಲ್ಲ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಎಲ್ಲ ಸಿಲಿಂಡರ್ ಎಲ್ಲ ಕಮ್ಮಿ ಮಾಡ್ತೀನಿ ಅಂತ ಹೇಳಿದ್ರು. ಯಾವ್ದೂ ಕಮ್ಮಿ ಆಗಿಲ್ಲ. ಇವತ್ತು 450 ರೂಪಾಯಿ ಇದ್ದಿದ್ದು ಗ್ಯಾಸ್ ಬೆಲೆ 2014 ಇವತ್ತು 2024 1000 ರೂಪಾಯಿ ಆಗೈತೆ. ಡೀಸೆಲ್ ಪೆಟ್ರೋಲ್ ಆಗ್ಲಿ 100 ರೂಪಾಯಿಗೆ ಮುಟ್ಟೈತೆ. ಈ ಎಜುಕೇಶನ್ ಪೀಪಲ್ ಎಲ್ಲ ಪಕೋಡ ಮಾಡಿ ಅಂತ ಹೇಳಿದ್ರೆ ಅವರೆಲ್ಲ ಎಜುಕೇಟೆಡ್ ಸರ್ಕಾರಿ ಹುದ್ದೆಗಳು ಬೇಕಾಗ್ತದೆ. ಆಕ್ಚುಲಿ ಅವ್ರನ್ನ ನಾನು ಪಪ್ಪು ಅಂತ ಹೇಳಕ್ ಇಷ್ಟಪಡ್ತೀನಿ. ಅವರಿಂದ ಯಾವುದೇ ಡೆವಲಪ್ಮೆಂಟ್ಸ್ ಆಗಲ್ಲ. ನೀವೇ ನೋಡಿದ್ರೆ ಇವಾಗ ಬೆಂಗಳೂರಲ್ಲಿ ಏನ್ ನಡೀತಾ ಇದೆ ಅಂತ. ಮೊನ್ನೆ ಯಾವ್ದೋ ಮೊಬೈಲ್ ಶಾಪ್ ಅಲ್ಲಿ ಹನುಮಾನ್ ಚಾಲೀಸ್ ಹಾಕಿದ್ದಕ್ಕೆ ಮುಸ್ಲಿಮ್ಸ್ ಅವ್ರು ಬಂದು ಹೊಡೆದಿದ್ದಾರೆ. ಅದೇ ತರ ಆಗ್ತಾ ಇದೆ. ಬಂದ್ರೆ ಒಳ್ಳೇದ್ ಮಾಡ್ತಾರಣ್ಣ ಅವರು. ಮೋದಿ ಬಂದ್ರೆ ಈಗ ಅಕ್ಕಿ ಎಲ್ಲ ಫ್ರೀ ಕೊಡ್ತಾ ಇದ್ದಾರಣ್ಣ. ಮೋದಿ ಅಣ್ಣ ಅವ್ರು ಬರ್ಬೇಕಣ್ಣ. ನಮ್ಗೆ ಶ್ರೀ ನರೇಂದ್ರ ಮೋದಿ ಅಣ್ಣ ಬರ್ಬೇಕಣ್ಣ. ನರೇಂದ್ರ ಮೋದಿ ಅಣ್ಣ ಬರ್ಬೇಕಣ್ಣ. MTBನೂ ಬರ್ಬೇಕಣ್ಣ. ರಾಹುಲ್ ಗಾಂಧಿ ಅವರಾದ್ರೆ ರಾಹುಲ್ ಗಾಂಧಿನೇ ಯಾಕೆ ಅಂತ ಅವರು ಬಡವರಿಗೆಲ್ಲ ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಲೈಟ್ ಮಾಡ್ತಾ ಇದ್ರು. రాహుల్ గాంధీ ಅವರಾದ್ರೆ ಒಳ್ಳೇದು ಅಂತ ನಾವು ಹೇಳ್ತೀವಿ. బాగా జనాలకి సుఖం చేసిండారు. జనాలకి బాగా దేవస్థానాలు అంతా కట్టి బాగా ఇది చేసిండారు. ಅಲ್ಲಿ ಇಟ್ಕೊಂಡು ಕೇಳಿಸ್ಕೊಂತ ಇದ್ದೆ. ಎಲ್ಲ ರೇಟ್ ಜಾಸ್ತಿ ಆಗ್ತೈತೆ ಎಲ್ಲ ಮಾತಾಡ್ತಾ ಇದ್ರು. ರೇಟ್ ಜಾಸ್ತಿ ಆಗೋದು ನೋಡಿ ಇನ್ಫ್ಲೇಷನ್ ಆಗತ್ತೆ. ನಿಮ್ ಸ್ಯಾಲ್ರಿ ಕಮ್ಮಿ ಇತ್ತು, ರೇಟ್ ಕಮ್ಮಿ ಇತ್ತು. ಹಂಗೆ ಇವಾಗ ಸ್ಯಾಲ್ರಿ ಜಾಸ್ತಿ ಆಗ್ತೈತೆ, ಪ್ರೈಸ್ ಕೂಡ ಜಾಸ್ತಿ ಆಗ್ತಾ ಇರತ್ತೆ. ಅದು ಡಿಪೆಂಡ್ ಆನ್ ಇನ್ಫ್ಲೇಷನ್ ಹೆಂಗ್ ಆಗ್ತೈತೆ ಅಂತ. ಸೊ ರೇಟು ಚಾರ್ಜು ಎಲ್ಲ ಜಾಸ್ತಿ ಆಗ್ತೈತೆ. ಅದೆಲ್ಲ ಸುಳ್ಳು ಮಾತು ನನ್ನ ಪ್ರಕಾರ. ಹಂಗೆ ಈಗಾಗ 10 ವರ್ಷಗಳ ಕಾಲ ನರೇಂದ್ರ ಮೋದಿ ಅವರು ಭಾರತದ ಪ್ರಧಾನಮಂತ್ರಿಗಳಾಗಿದ್ರು. ಅವ್ರು ಯಾಕೆ ಆಗ್ಬಾರ್ದು ಅಂತ ಬೇಡ. ನೆಕ್ಸ್ಟ್ ಅವರು ಆಗೋದು ಬೇಡ. ಇವಾಗ ಡೀಸೆಲ್ ಏನೊಂದು ರೇಟ್, ಏನಾದ್ರು ನಮ್ದು ಗಾಡಿದೋ ಇಲ್ಲ ಏನಾದ್ರು ಒಂದು ತಗೊಳಕ್ ಹೋದ್ರೇನು ಎಲ್ಲ GST. ಹೋಟ್ಲಲ್ಲಿ ಒಂದು ಊಟ ಮಾಡಕ್ ಹೋದ್ರು ಅದಕ್ಕೂ GST. ಹೇಳಿ ಸರ್. ಅವರು ಸ್ಪರ್ಧೆ ಮಾಡೋದು ಏನು ಎಕ್ಸ್ಪೀರಿಯನ್ಸ್ ಇಲ್ವಲ್ಲ, ಅನುಭವನೇ ಇಲ್ವಲ್ಲ. ಅವ್ರ ತಂದೆ ಪ್ರಧಾನಮಂತ್ರಿಗಳಾಗಿದ್ರು. ಅವ್ರ ಅಜ್ಜಿ ಕೂಡ ಅವ್ರ ತಂದೆ ಮಗನ ಹೋಗ್ಬೇಕಂತ ಏನಿಲ್ವಲ್ಲ. ರಾಹುಲ್ ಗಾಂಧಿನೇ ಯಾಕೆ? ರಾಹುಲ್ ಗಾಂಧಿ ಆದ್ರೆ ನಮ್ ದೇಶಕ್ಕೆ ಒಳ್ಳೇದಾಗತ್ತೆ. ಯಾಕೆಂದ್ರೆ ನೆಕ್ಸ್ಟ್ ಇವಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದಿದೆ. ಅಲ್ಲೂ ಕಾಂಗ್ರೆಸ್ ಬಂದ್ರೆ ಮುಂಚೆ ಎಲ್ಲ ಕಾಂಗ್ರೆಸ್ಸೇ ಆಳ್ತಾ ಇದ್ದಿದ್ದು. ಅವಾಗಲ್ಲ ಬಿಜೆಪಿ ಎಲ್ಲ ಯಾವತ್ತೂ ಇರ್ತದಿಲ್ಲ. ಅಧಿಕಾರ ಬಂದ್ರು ಕಾರ್ಮಿಕರಿಗೆ ಏನು ಮಾಡಿಲ್ಲ. ಬರ್ತಾರೆ, ತಗೊಂತಾರೆ, ಅವರು ತಗೊಂತಾರೆ, ಇವರು ತಗೊಂತಾರೆ, ಕುತ್ಕೊಂತಾರೆ. ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ CM ಆದ್ರು. ಎಲ್ಲ ಹೆಣ್ಮಕ್ಳಿಗೆ 2000 ಕೊಟ್ಟೆ, ನಾವು ವಿದ್ಯುತ್ ಕೊಟ್ಟೆ, ಎಲ್ಲ ಕೊಟ್ಟರು. ಗಂಡ್ ಮಕ್ಳು ಏನ್ ಮಾಡಿದ್ರು? ಗಂಡ್ಮಕ್ಳು ಓಟ್ ಹಾಕಿದ್ದಾರೆ. ಗಂಡ್ಮಕ್ಳಿಗೆ ಏನ್ ಮಾಡಿದ್ದಾರೆ? ಗಂಡ್ಮಕ್ಳು ಎಲ್ಲಿ ಹೋದ್ರು 1 to ಡಬಲ್ ರೇಟ್ ತಗೊಂತಾರೆ. ಒಂದು ತೊಗರೆ ಬೆಳೆ 150 ಇದ್ದು 250, 230 ರೂಪಾಯಿ ಹೋಗ್ತಾ ಇದೆ. ಎಲ್ಲ ಒಂದ್ರಲ್ಲಿ ಹೋದ್ರೆ ಒಂದ್ರಲ್ಲಿ ತಗೊಂತವ್ರೆ. ಎಲ್ಲ ಬಸ್ ಫ್ರೀ, ಮನೆ ಎಲ್ಲ ಫ್ರೀ ಅಂತ ಹೇಳ್ತವ್ರೆ. ಹೆಣ್ಮಕ್ಳು ಮಾತ್ರ ಗಂಡ್ಮಕ್ಳಿಗೆ ಅದೇ ಸವಲತ್ತು ಕೊಡ್ಲಿ ಬಿಡಿ. ಅದೇ ಗಂಡ್ಮಕ್ಳಿಗೆ ಎಲ್ಲೋದ್ರೆ ಫ್ರೀ ಒಂದು ಅವಕಾಶ ಕೊಡ್ಲಿ, ಒಂದು ಎಜುಕೇಶನ್ ಕೊಡ್ಲಿ, ಒಂದು ಮಕ್ಕಳಿಗೆ ಕೊಡ್ಲಿ. ಅದನ್ನೇ ರೀತಿ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು 91 ಸ್ಟೋರೀಸ್. ಇದೇ ಮೊದಲು ಬಾರಿಗೆ ನೀವು ನಮ್ಮ ಚಾನೆಲ್ ನೋಡ್ತಾ ಇದ್ರೆ ನಾನು ನಿಮ್ಮ ಮನೆ ಮಗ ಮಂಜುನಾಥ್ ಮಾತಾಡ್ತಾ ಇದ್ದೀನಿ. ಸದ್ಯಕ್ಕೆ ನಾವು ಬಂದಿರೋದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವಾದ ಹೊಸಕೋಟೆ ಕ್ಷೇತ್ರದಲ್ಲಿ ನಾವಿದ್ದೀವಿ. ಇಲ್ಲಿನ ಹೊಸಕೋಟೆ ಕ್ಷೇತ್ರದ ಜನತೆಗೆ ಡಬಲ್ ಇಂಜಿನ್ ಸರ್ಕಾರ ಇತ್ತು. ಹೇಗಪ್ಪ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳಿದ್ರೆ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಚ್ಚೇಗೌಡರು MP ಆಗಿದ್ರೆ, ಹೊಸಕೋಟೆ ಕ್ಷೇತ್ರದಲ್ಲಿ ಶರತ್ ಬಚ್ಚೇಗೌಡರು ಇಲ್ಲಿ MLA ಆಗಿದ್ದಾರೆ. ಇಲ್ಲಿ ತಂದೆ ಮಕ್ಕಳ ಆಡಳಿತ ನಡೀತಾ ಇದೆ. ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆಯೋ ಇಲ್ವೋ, ಇಲ್ಲಿನ ಮತದಾರ ಪ್ರಭುಗಳನ್ನ ಕೇಳೋಣ, ಅವರ ಅಭಿಪ್ರಾಯನ ತಿಳಿದುಕೊಳ್ಳೋಣ. ಬನ್ನಿ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಾವಿದ್ದೀವಿ. ಇಲ್ಲಿನ ಮತದಾರರ ಪ್ರಭುಗಳನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ನಮ್ಮ ಹೆಸರು C. ಕೃಷ್ಣಮೂರ್ತಿ ಅಂತ. ಏಪ್ರಿಲ್ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ದಿನಾಂಕ ನಿಗದಿಯಾಗಿದೆ. ಮುಂದೆ PM ಯಾರಾಗ್ಬೇಕು ಅನ್ಕೊಂಡಿದ್ರ? ಮುಂದೆ PM ಸದ್ಯದಲ್ಲಿ ನಮ್ಮ ರಾಜ್ಯದಲ್ಲಿ PM ಬಂದು ನರೇಂದ್ರ ಮೋದಿ ಅವರೇ ಎಲ್ಲ ಒಂದು ಭರವಸೆ ಇಟ್ಕೊಂಡಿದ್ದೀವಿ. ಹಾಗಾಗಿ ಕ್ಷೇತ್ರದಲ್ಲಿ ಈಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಆದರೂ ಸಹ ನಮ್ಮ ಮೂಲ ಗುರಿ ಬಂದು ಕೇಂದ್ರ ಸರ್ಕಾರದ ಲೋಕಸಭಾ ಚುನಾವಣೆಯಲ್ಲಿ ವಿಶೇಷವಾಗಿ ನರೇಂದ್ರ ಮೋದಿ ಅವರಿಗೆ ಒಂದು ಬಹುಮತದಿಂದ ಗೆಲ್ಲಿಸಿ ಕಳಿಸ್ಬೇಕು. ಉತ್ತಮವಾಗಿರ್ತಕ್ಕಂಥ ನಾಗರಿಕರಿಗೆ ಒಂದು ಸೌಲಭ್ಯಗಳನ್ನು ಕಳಿಸ್ತಕ್ಕಂಥ ವಿಚಾರಗಳು ಬರಬೇಕು ಅನ್ನೋಂಥದ್ದು ಮೂಲ.
ವಿಚಾರ. ಕಾಂಗ್ರೆಸ್ ಅಲ್ಲಿ ರಾಹುಲ್ ಗಾಂಧಿ ಅವರು ಪ್ರಧಾನಿ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಓಕೆ. ರಾಹುಲ್ ಗಾಂಧಿ ಅವರು ಏನಾಗಿದೆ ಅಂದ್ರೆ ಮೂಲತಃ ನಮ್ಮ ಭಾರತೀಯ ಸಂಸ್ಕೃತಿ ಸಂಸ್ಕಾರ ಈ ಶಿಕ್ಷಣ ಎಲ್ಲವೂ ಪಾಶ್ಚಿಮಾತ್ಯ ಶಿಕ್ಷಣವಾಗಿರೋದ್ರಿಂದ ಭಾರತೀಯ ಸಂಸ್ಕೃತಿ ಬಗ್ಗೆ ಜನರ ಬಗ್ಗೆ ಆಡಳಿತದ ಬಗ್ಗೆ ಇನ್ನೂ ಅಂತ ಒಂದು ಅನುಭವಿಕರ ಅಲ್ಲ ಅಂತಕ್ಕಂಥ ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ಬೋದು. ಆದ್ರೆ ಬಹುಮತಗಳನ್ನ ಒಂದು ಪಕ್ಷದಲ್ಲಿ ಇರ್ತಕ್ಕಂಥ ಒಂದು ಏನೊಂದು ಕಮಾಂಡಿಂಗ್ ಇದೆ ಹೈಕಮಾಂಡ್ ಅವರು ತೀರ್ಮಾನಿಸಿ ಬಹುಮತ ಬಂದಾಗ ಮಾತ್ರ ನಾವು ರಾಹುಲ್ ಗಾಂಧಿ ಇರಲಿ ಅಂತ ಕೇಳ್ಬೋದು. ಇಲ್ಲ ಇದ್ರೆ ಮಾಮೂಲಿ ನಮಗೆ ಇರತಕ್ಕಂತ ಮೋದಿ ಅವರೇ ಮೇನ್ ಮುಖ್ಯವಾದಂತ ಒಂದು ಆಡಳಿತದ ಚಾತುರ್ಯತೆ ಹೊಂದಿರತಕ್ಕಂತ ನಾಯಕ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅಲ್ಲಿ MP ಆಗಿ ಬಚ್ಚೇಗೌಡರು ಇದ್ದಾರೆ. ಇಲ್ಲಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಶರತ್ ಬಚ್ಚೇಗೌಡರು ಇದ್ದಾರೆ. ಇಲ್ಲಿ ತಂದೆ ಮಗ ಇಬ್ರು ಆಡಳಿತ ಮಾಡ್ತಾ ಇದ್ದಾರೆ. ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ಏನಾದ್ರು ಮಾಡಿದಾರ ಅಂತ? ಅದೇ ಅಭಿವೃದ್ಧಿ ಕಾರ್ಯಗಳಿಗೆ ಏನಾಗ್ತಾ ಇದೆ ಅಂದ್ರೆ ಈಗ ಆಡಳಿತ ಮತ್ತು ರೂಲಿಂಗ್ ಪಾರ್ಟಿ ಎರಡು ಏನಾಗಿದೆ ಅಂದ್ರೆ ಅದು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂತ ಕೆಲವೊಂದು ಯೋಜನೆಗಳು ಸಹ ಒಂದು ಭಾಗದಲ್ಲಿ ಮಾಡ್ತಾ ಇದ್ರೆ ರಾಜ್ಯದ ಭಾಗಕ್ಕೆ ಬೇಕಾಗಿರ್ತಕ್ಕಂಥ ಸೋರ್ಸಸ್ ಆಫ್ ಈಗ ಅವರು ಮಾಡ್ತಾ ಇದ್ದಾರೆ. ಶರತ್ ಬಚ್ಚೇಗೌಡ ಪರವಾಗಿಲ್ಲ, ಈಗೆಲ್ಲ ಗ್ರಾಮೀಣ ಭಾಗದಲ್ಲೆಲ್ಲ ವಿಸಿಟ್ ಮಾಡ್ತಾ ಇದ್ದಾರೆ. ಈಗ ಸ್ಥಳೀಯವಾಗಿರ್ತಕ್ಕಂಥ ಹೊಸಕೋಟೆ ಕ್ಷೇತ್ರ ಸಹ ಈಗ ತಗೊಂಡಿದ್ದಾರೆ. ಎಲ್ಲ ಒಂದು ಲೈನ್ ಅಲ್ಲಿ ಅವರ ಒಂದು ಪ್ರಾಜೆಕ್ಟ್ ಇದೆ. ಆ ಪ್ರಾಜೆಕ್ಟ್ ಪ್ರಕಾರ ಇಂಪ್ಲಿಮೆಂಟೇಷನ್ ಮಾಡ್ತಾರೆ ಅಂತಕ್ಕಂಥ ಒಂದು ಭರವಸೆ ಈ ಹೊಸಕೋಟೆ ಜನತೆಗೆ ಇದೆ. ನೀವು ಎಷ್ಟನೇ ಬಾರಿ ಲೋಕಸಭಾ ಚುನಾವಣೆಗೆ ಮತದಾನ ಮಾಡ್ತಾ ಇದ್ದೀರಾ? ನಾನೀಗ ಹೆಚ್ಚು ಕಡಿಮೆ ನಾಲ್ಕನೇ ಬಾರಿ 2004ಕ್ಕೆ ನಾನು ಬಂದಾಗ ಅವತ್ತಿನಿಂದ ಇಲ್ಲಿವರೆಗೂ ಈಗ ಆಗ್ತಕ್ಕಂಥದ್ದು 4ನೇ ಲೋಕಸಭಾ ಚುನಾವಣೆ. ನೀವು ಹಿರಿಯ ಮತದಾರರಾಗಿ ಮುಂದೆ ಮತದಾನ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಯುವ ಮತದಾರರು. ಹೌದು ಹೌದು. ಕಿವಿ ಮಾತಾಗಿ ನೀವೇನ್ ಹೇಳಕ್ ಇಚ್ಛೆ ಪಡ್ತೀರಾ? ಏನ್ ಹೇಳ್ಬೇಕಂದ್ರೆ ಇವತ್ತು ನಮ್ಮ ಮತದಾನ ಅಂತಕ್ಕಂಥದ್ದು ಪವಿತ್ರವಾಗಿರ್ತಕ್ಕಂಥ ಒಂದು ಕೊಟ್ಟಿರ್ತಕ್ಕಂಥ ಒಂದು ರೈಟ್ಸ್, ಅದನ್ನ ನಾವು ಸದುಪಯೋಗ ಪಡಿಸ್ಕೋಬೇಕು. ಏನೋ ರಜೆ ಇದೆ, ಎಲ್ಲೋ ತಿರುಗಾಡಿದೆ ಅಂತೆಲ್ಲ. ನಾವು ಆರಿಸಿದಂತ ಒಬ್ಬ ವ್ಯಕ್ತಿ ಸಂಪೂರ್ಣ ಪರಿಜ್ಞಾನ ಇದ್ದು ಅವನು ದೇಶದ ಅಭಿವೃದ್ಧಿ ಮತ್ತು ರಾಜ್ಯದ ಅಭಿವೃದ್ಧಿಗೆ ಗಮನ ಕೊಡ್ತಕ್ಕಂಥ ವ್ಯಕ್ತಿಯನ್ನು ನಾವು ಇವತ್ತು ಯೂತ್ಸ್ ಅವರು ಆರಿಸಿದಾಗ ಮಾತ್ರ ದೇಶದ ಒಂದು ಸಂಪತ್ತು, ದೇಶದ ಅಭಿವೃದ್ಧಿ, ದೇಶದಲ್ಲಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಸಹ ವಿಶೇಷವಾಗಿ ಬರ್ತಾ ಇರ್ತದೆ. ಬೇರೆ ಇವತ್ತು ನೋಡಿ, ಒಂದು ಕಾಲಕ್ಕೆ ಭಾರತ ಅಂದ್ರೆ ಎಲ್ಲರೂ ಮೂಗು ಮರಿತಾ ಇದ್ರು. ಸೊ ಇವತ್ತು ಭಾರತ ಅಂದ್ರೆ ಇಡೀ ವರ್ಲ್ಡ್ ನೋಡ್ತಾ ಇದ್ರು ಏನ್ ಮಾಡ್ಬೋದು ನಾಳೆ ಅಂತಕ್ಕಂಥದ್ದು. ಕಾರಣ ಏನಂದ್ರೆ ಯುವಕ ಶಕ್ತಿಯನ್ನ ನಾವು ತುಂಬಿದಾಗ ಮಾತ್ರ ಅಲ್ಲಿ ಬರ್ತಾ ಇದ್ವಿ. ಇದೇ ಒಂದು 25% ಎನ್ವೈರ್ಮೆಂಟ್ ನಿಂದ ಬಂದಿರತಕ್ಕಂಥದ್ದು. ಬಟ್ ಇವತ್ತೆಲ್ಲ ಯೂತ್ಸ್ ಇದೆ, ಒಳ್ಳೆ ಜ್ಞಾನ ಇದೆ, ಒಳ್ಳೆ ಟೆಕ್ನಾಲಜಿ ಇದೆ, ಎಲ್ಲ ರೀತಿಯಿಂದನೂ ಅವರು ಅನುಸರಿಸ್ಕೊಂಡು ಹೋಗ್ತಕ್ಕಂಥ ಒಂದು ನಾಲೆಡ್ಜ್ ಈಗಿನ ಯೂತ್ಸ್ ನಲ್ಲಿ ಇದೆ. ಬಟ್ ಏನಂದ್ರೆ ಮತದಾನ ಮಾತ್ರ ಅವರು ಎಷ್ಟೇ ಕಷ್ಟ ಇದ್ರು ಮತದಾನ ಮಾಡಬೇಕು ಅಂತಕ್ಕಂಥದ್ದು ನಾನು ಈ ಮೂಲಕ ತಮ್ಮಲ್ಲಿ ತಿಳಿಸ್ತೀನಿ. ಕೊನೆಯದಾಗಿ ನಿಮ್ಮ ಪ್ರಕಾರ PM ಯಾರಾಗ್ಬೇಕು? PM ನರೇಂದ್ರ ಮೋದಿ ಅವರೇ ಆಗ್ಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ, ಬೇರೆ ಇನ್ನೇನಿಲ್ಲ. ಯಾಕಂದ್ರೆ ಇನ್ನು ಬೇರೆ ಯಾರು ಅಂತ ಒಂದು ಲೀಡರ್ಶಿಪ್ ಅನ್ನು ನಾವು ಗಮನಿಸಿದಾಗ ಯಾರು ಅಂತ ಒಂದು ಹೇಳ್ಕೊಳಂತ ಒಂದು ಲೀಡರ್ಶಿಪ್ ಇಲ್ಲ. ಅನೇಕ ರೂಪಗಳು ಇದ್ದಾವೆ, ಇಲ್ಲ ಅಂತಂದಲ್ಲ. ಬಟ್ ಇವತ್ತಿನ ಒಂದು ಮಿತಿಗೆ ನಾವು ಅವರ ಒಂದು ಏನೋ ಒಂದು ವಿಚಾರ, ಒಂದು ದಾರಿ ಇದೆನಾ, ಭಾರತಕ್ಕೆ ನೀಡತಕ್ಕಂತ ಒಂದು ಕೊಡುಗೆ ಇದೆನಾ, ಅದನ್ನು ಸದುಪಯೋಗ ತಗೋ. ಧನ್ಯವಾದ ಸರ್, ನಿಮ್ಮ ಅಭಿಪ್ರಾಯ ತಿಳಿಸ್ಕೊಟ್ಟಿದ್ದಕ್ಕೆ. ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ವೇಣು ಅಂತ. ನೀವು ಎಲ್ಲಿರೋದು? ನಮ್ದು ಅಣಗಂಡಳ್ಳಿ ಹೋಗ್ಲಿ ಸಮೇತನಲ್ಲಿ. ನಿಮ್ದು ಲೋಕಸಭಾ ಕ್ಷೇತ್ರ ಯಾವ್ದು ಬರ್ಬೋದು? ನಮ್ದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ. ಏಪ್ರಿಲ್ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ದಿನಾಂಕ ನಿಗದಿಯಾಗಿದೆ. ಮುಂದಿನ ಭಾರತ ಪ್ರಧಾನಮಂತ್ರಿಗಳು ಯಾರಾಗ್ಬೇಕು ಅನ್ಕೊಂಡಿದ್ದೀರಾ? ಮೋದಿ ಸ್ವಾಮಿ. ಹುಟ್ಟ ಮಕ್ಕಳಿಗೆ ಕೇಳಿದ್ರೆ ಅವರು ಹೇಳ್ತಾರೆ ಮೋದಿ ಅಂತ. ರಾಹುಲ್ ಗಾಂಧಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಪ್ರಧಾನಿ ಸ್ಥಾನಕ್ಕೆ. ಅವರು ಠೇವಣಿ ಕೂಡ ಬರಲ್ಲ ರಾಹುಲ್ ಗಾಂಧಿ. ನೀವು ಎಷ್ಟನೇ ಬಾರಿ ಲೋಕಸಭಾ ಚುನಾವಣೆಗೆ ಮತದಾನ ಮಾಡ್ತಾ ಇದ್ದೀರಾ? 5 ಸಾರಿ ಮಾಡಿದ್ದೀನಿ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಹೌದು. ಮತ್ತೆ ಇಲ್ಲಿ ಹೊಸಕೋಟೆ ಕ್ಷೇತ್ರ. ಡಬಲ್ ಇಂಜಿನ್ ಸರ್ಕಾರ ಇದೆ ನಿಮ್ದು. ಆ ಕಡೆ MP ಬಂದು BJP, ಈ ಕಡೆ MLA ಬಂದು ಕಾಂಗ್ರೆಸ್. ಅಭಿವೃದ್ಧಿ ಎಲ್ಲ ಹೇಗಿದೆ ನಿಮ್ ಕ್ಷೇತ್ರದಲ್ಲಿ? ಅಭಿವೃದ್ಧಿ MTB ಮಾಡಿದಷ್ಟು ಷರತ್ತು ಮಾಡ್ತಾ ಇಲ್ಲ. ಈ ನಾಡು ಇಂಪ್ರೂವ್ಮೆಂಟ್ ಅಲ್ಲಿ ಮಾಡ್ತಾ ಇದ್ದಾರೆ. ನಿಮ್ MP ಅವರು ಏನಾದ್ರು ಅಭಿವೃದ್ಧಿ ಕಾರ್ಯಗಳು ಮಾಡಿದಾರ? ಯಾವ್ದು ಒಂದಿಲ್ಲ ಸ್ವಾಮಿ, ಒಂದು ಮಾಡಿಲ್ಲ ಬಚ್ಚೇಗೌಡ. ಈ ಕ್ಷೇತ್ರದಲ್ಲಿ ಹೋರಾಟ ಏನಾದ್ರು ಮಾಡಿದಾರ MP ಅವರು, ಬಚ್ಚೇಗೌಡರು?
ಹಿಂದೆ ಮಾಡಿದ್ದಾರೆ, ಇವಾಗ ಏನಿಲ್ಲ. ನೀವು ನೋಡಿದ್ರ ಈ ಕ್ಷೇತ್ರದಲ್ಲಿ? ಹೌದು ನೋಡಿದ್ವಿ. ಮುಂದೆ ಮತದಾನ ಮಾಡೋ ಯುವ ಮತದಾರರಿಗೆ ನೀವೇನ್ ಹೇಳಕ್ ಇಚ್ಛೆ ಪಡ್ತೀರಾ? ಎಲ್ಲ ಬಿಜೆಪಿಗೆ ಹಾಕ್ತಾರೆ ಸ್ವಾಮಿ ಓಟು, ಎಲ್ಲ ಬಿಜೆಪಿ. ಮೋದಿ ಇರಕಂಡ ಬಿಜೆಪಿಗೆ ಹಾಕ್ತಾರೆ. ನಿಮ್ಮ ಅಮೂಲ್ಯವಾದ ಅಭಿಪ್ರಾಯ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಸರ್? ರಾಜೇಂದ್ರ ಅಂತ ಹೇಳಿ. ಸರ್, ನೀವು ಇರೋದಲ್ಲಿ? ಇಲ್ಲೇ ಹೊಸಕೋಟೆ ಟೌನ್. ಏಪ್ರಿಲ್ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ದಿನಾಂಕ ನಿಗದಿಯಾಗಿದೆ. ಹೌದು. ಭಾರತದ ಪ್ರಧಾನಮಂತ್ರಿಗಳು ಮುಂದೆ ಯಾರಾಗ್ಬೇಕು ಅನ್ಕೊಂಡಿದ್ರ? ನರೇಂದ್ರ ಮೋದಿ ಸನ್ಮಾನ್ಯ. ರಾಹುಲ್ ಗಾಂಧಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಪ್ರಧಾನಿ ಸ್ಥಾನಕ್ಕೆ. ಅದ್ರ ಬಗ್ಗೆ ನಾವೇನ್ ಕಮೆಂಟ್ ಮಾಡಲ್ಲ. ನಮ್ಗೆ ಮೋದಿ ಅವರು ಮತ್ತೊಮ್ಮೆ ಆಗ್ಬೇಕಷ್ಟೇ. ಮೋದಿ ಅವರು ಈಗಾಗಲೇ 10 ವರ್ಷಗಳ ಕಾಲ ಭಾರತವನ್ನು ಆಡಳಿತ ಮಾಡಿದ್ರು. ಇದ್ರಲ್ಲಿ ಇನ್ನೊಂದು ಮತ್ತೊಮ್ಮೆ ಬರ್ಬೇಕಷ್ಟೇ. ಮತ್ತೆ ಅವರೇ ಬರ್ಬೇಕು ಅಂತ ಹೇಳ್ತಾ ಇದ್ರ? ನಮ್ಮ ಒಪಿನಿಯನ್ ಅಷ್ಟೇ. ಸರ್, ನೀವು ಎಷ್ಟನೇ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡ್ತಾ ಇದ್ದೀರಾ? ಒಂದು 5 ಬಾರಿ ಆಗಿದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ. ಹೇಳಿ. ಬಚ್ಚೇಗೌಡರು ಅಲ್ಲಿ MP ಆಗಿದ್ದಾರೆ. ಈಗ ಯಾರು ಇಲ್ಲ, ಕ್ಯಾಂಡಿಡೇಟ್ ಅನೌನ್ಸ್ ಆಗಿಲ್ಲಲ್ಲ ಇನ್ನು. ಯಾರಾದ್ರೆ ಚೆನ್ನಾಗಿರುತ್ತೆ ನೋಡ್ಬೇಕು. ನಿಮ್ಮ ಅಭಿಪ್ರಾಯ? ಅದು ಕ್ಯಾಂಡಿಡೇಟ್ ಮೇಲೆ ಡಿಪೆಂಡ್ ಆಗೋದು. ನಾವು ಇವಾಗ ಹೇಳಕ್ಕೆ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿಲ್ಲಲ್ಲ, ನಾವ್ ಹೆಂಗ ಕಮೆಂಟ್ ಮಾಡಕ್ಕಾಗುತ್ತೆ? ಸುಧಾಕರ್ ಅವರು ಬಿಜೆಪಿದಲ್ಲಿ ಸ್ಪರ್ಧೆ ಮಾಡಬೇಕು ಅಂತೇಳಿ ಅವ್ರು ಟಿಕೆಟ್ಗೆ ಓಡಾಡ್ತಾ ಇದಾರೆ. ಮತ್ತೆ ನಾವು ಕ್ಯಾಂಡಿಡೇಟ್ ಬಗ್ಗೆ ಕಮೆಂಟ್ ಮಾಡಕ್ ಆಗಲ್ಲ. ನಮ್ಮ ಉದ್ದೇಶ ಒಂದೇ, ಪ್ರಧಾನಿ ಮತ್ತೊಮ್ಮೆ ಮೋದಿ ಅವರು ಬರ್ಬೇಕಷ್ಟೇ. ಕ್ಯಾಂಡಿಡೇಟ್ ಯಾರು ಗೆಲ್ತಾರ ಬಿಡ್ತಾರ ನಮ್ಮ ಕ್ಷೇತ್ರಕ್ಕೆ ಅವ್ರಿಗೆ ಸಪೋರ್ಟ್ ನಾವು ಕೊಡ್ಬೇಕು. ಬೆಂಬಲ ಇದ್ರೇನೆ ಮೋದಿ ಸ್ಟ್ಯಾಂಡರ್ಡ್ ಆಗೋದಲ್ಲಿ ಫುಲ್ ಸಪೋರ್ಟ್ ಬರೋದು. ನಿಮ್ಮ ಕ್ಷೇತ್ರ ಬಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ. ಹಿಂದೆ ಬಚ್ಚೇಗೌಡರು MP ಆಗಿದ್ರು. ಇಲ್ಲಿ ಅಭಿವೃದ್ಧಿ ಕಾರ್ಯಗಳೆಲ್ಲ ಹೇಗಾಗಿದೆ? ಚೆನ್ನಾಗ್ ಮಾಡ್ತಾರೆ ಬಿಡಿ. ಅವ್ರು ಇವತ್ತಿಂದಲ್ಲ, ಸುಮಾರು ವರ್ಷಗಳು ಹೊಸಕೋಟೆಗೆ ಅವರು ಜನಪ್ರಿಯ ನಾಯಕರು. ಅವ್ರ ಬಗ್ಗೆ ಎಲ್ಲ ನಾವೇನು ಕಮೆಂಟ್ ಮಾಡಕ್ ಆಗಲ್ಲ ಅಷ್ಟೇ. ಆ ಕಡೆ ಬಿಜೆಪಿಯಲ್ಲಿ MP ಬಂದು ಬಚ್ಚೇಗೌಡರು ಆಗಿದ್ದಾರೆ. ಈ ಕಡೆ ಹೊಸಕೋಟೆನಲ್ಲಿ ಕಾಂಗ್ರೆಸ್ ಇಂದ ಶರತ್ ಬಚ್ಚೇಗೌಡರು ಇದ್ದಾರೆ. ಈ ಹೊಸಕೋಟೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಎಲ್ಲ ಹೇಗಿದೆ ಅಂತ? ಇವ್ರು ಶರತ್ ಅವ್ರು ಇವಾಗ ಯಂಗ್ಸ್ಟರ್ ಎಲ್ಲ ಚೆನ್ನಾಗ್ ಮಾಡ್ತಾವ್ರೆ. ಒಳ್ಳೆ ಹುಮ್ಮಸ್ಸಿದೆ, ಮಾಡ್ತಾರೆ ಬಿಡಿ. ಜನರ ಕಷ್ಟಗಳು ಸ್ಪಂದಿಸ್ತಾ ಇದಾರೆ ಅವರು. ಎಲ್ಲ ಹೊಸಕೋಟೆ ಕ್ಷೇತ್ರನ ಅವರು ಮಾಡ್ತಾ ಇದ್ದಾರೆ, ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಮಾತಾಡ್ತಾ ಇರೋದು ಬರೀ ಪಾರ್ಲಿಮೆಂಟ್ ಎಲೆಕ್ಷನ್ ಅಷ್ಟೇ. ಲೋಕಲ್ MLA ಆಲ್ರೆಡಿ ಗೆದ್ದಾಗಿದ್ದಾರೆ, ಶಾಸಕರಾಗಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ. ನಾವು ಮಾಡೋದು ಮುಂದೆ ಮತದಾನ ಮಾಡೋದಕ್ಕೆ ಯುವ ಮತದಾರರು ರೆಡಿ ಆಗಿದ್ದಾರೆ. ಇದಾರೆ ಬೇಕಾದಷ್ಟು ಸೇರ್ಪಡೆ ಆಗಿದೆಯಲ್ಲ. ನೀವು ಹಿರಿಯ ಮತದಾರರಾಗಿ ಯುವ ಮತದಾರರಿಗೆ ಏನ್ ಹೇಳಕ್ ಇಚ್ಛೆ ಪಡ್ತೀರಾ? ಪ್ರತಿಯೊಬ್ಬರು ವೋಟ್ ಮಾಡ್ಬೇಕು. ವೋಟಿಂಗ್ ಎಲ್ಲ ಅವ್ರ ಹಕ್ಕಿದೆಯಲ್ಲ, ಅದನ್ನು ಚಲಾಯಿಸ್ಬೇಕು ಅಷ್ಟೇ. ಕಂಪಲ್ಸರಿ ವೋಟಿಂಗ್ ಮಾಡ್ಲೇಬೇಕು, ಯಾರೇ ಆಗ್ಲಿ ಮಿಸ್ ಮಾಡಬಾರ್ದು. ಅವ್ರು ಯಾವ ಪಾರ್ಟಿಗೆ ಹಾಕೋದ್ ಮುಖ್ಯ ಅಲ್ಲ, ವೋಟಿಂಗ್ ಮಾಡ್ಬೇಕು ಅಷ್ಟೇ. ಧನ್ಯವಾದ ಸರ್, ನಿಮ್ಮ ಅಭಿಪ್ರಾಯ ತಿಳಿಸ್ಕೊಡಿದಕ್ಕೆ. ನಮಸ್ಕಾರ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಅಕ್ಬರ್ ಪಾಷಾ ಬೈರಿ ಅಂತ, ನಮ್ ಹೊಸಕೋಟೆನಾಗ. ಸರ್, ತಾವಿರೋದು? ಹೊಸಕೋಟೆ ಟೌನ್ ಸರ್. ಏಪ್ರಿಲ್ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ದಿನಾಂಕ ನಿಗದಿಯಾಗಿದೆ. ಹೌದು. ನೆಕ್ಸ್ಟ್ PM ಯಾರಾಗ್ಬೇಕು ಅನ್ಕೊಂಡಿದ್ರ? ಸರ್, ನಮ್ಕ ಒಂದು ರಾಹುಲ್ ಗಾಂಧಿ ಆದ್ರೆ ಉತ್ತಮ ಅಂತ ಹೇಳ್ತೀರಿ. ಯಾಕಂದ್ರೆ 2014 ನಮ್ಮ ನರೇಂದ್ರ ಮೋದಿ ಅವರು ಸರ್ಕಾರ ಬರ್ಬೇಕಾದ್ರೆ ಅವರೆಲ್ಲ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಎಲ್ಲ ಸಿಲಿಂಡರ್ ಎಲ್ಲ ಕಮ್ಮಿ ಮಾಡ್ತೀನಿ ಅಂತ ಹೇಳಿದ್ರು. ಯಾವ್ದೂ ಕಮ್ಮಿ ಆಗಿಲ್ಲ. ಇವತ್ತು 450 ರೂಪಾಯಿ ಇದ್ದಿದ್ದು ಗ್ಯಾಸ್ ಬೆಲೆ 2014 ಇವತ್ತು 2024 1000 ರೂಪಾಯಿ ಆಗೈತೆ. ಡೀಸೆಲ್, ಪೆಟ್ರೋಲ್ ಆಗ್ಲಿ 100 ರೂಪಾಯಿಗೆ ಮುಟ್ಟೈತೆ. ಈ ಎಜುಕೇಶನ್ ಪೀಪಲ್ ಎಲ್ಲ ಪಕೋಡ ಮಾಡಿ ಅಂತ ಹೇಳಿದ್ರೆ ಅವರೆಲ್ಲ ಎಜುಕೇಟೆಡ್ ಸರ್ಕಾರಿ ಹುದ್ದೆಗಳು ಬೇಕಾಗ್ತದೆ. ಎಷ್ಟೋ 35 ಲಕ್ಷ ಹುದ್ದೆಗಳು ಖಾಲಿ ಐತೆ ಸೆಂಟ್ರಲ್ ಗವರ್ಮೆಂಟ್. ಸುಮ್ನೆ ಅವರು ಮಸೀದಿ, ಮಂದಿರ ಇದೆಲ್ಲ ಬೇಕಾಗಿಲ್ಲ. ಜನಗಳಿಗೆ ಏನ್ ಬೇಕು? ಅನುಕೂಲ ಬೇಕು. ಮಾನವತೆ ಜನಗಳು ಊಟ ಬೇಕು. ಬಡವ್ರ ಬಗ್ಗರಿಗೆಲ್ಲ ಅನುಕೂಲ ಆಗ್ಬೇಕಾದ್ರೆ ನಮ್ಮ ರಾಜೀವ್ ಗಾಂಧಿ ಅವ್ರು, ಇಂದಿರಾ ಗಾಂಧಿ ಅವ್ರು ಮಾಡಿದ ಸರ್ಕಾರಕ್ಕೆ ಇವತ್ತು ನಾವು ಇಲ್ಲಿ ನಿಂತಿರೋದು. ಅವ್ರು ಹೇಳ್ತಾರೆ ಏನ್ ಅಭಿವೃದ್ಧಿ ಆಗಿಲ್ಲ ಅಂತ. 60 ವರ್ಷದ ಅಭಿವೃದ್ಧಿ ಆಗಿಲ್ಲ ಅಂದ್ರೆ ಏರ್ಪೋರ್ಟ್ ಯಾರು ಕಟ್ಟಿದ್ರು? ಇದೆಲ್ಲ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆದ್ರೆ ಅವ್ರ ಕುಟುಂಬದಾಗ ರಾಜಕಾರಣ ಮಾಡಿ ಸ್ವಲ್ಪ ಅನುಭವ ಐತೆ, ಅವ್ರಾದ್ರೆ ಉತ್ತಮ ಅಂತ ಹೇಳ್ತೀರಿ ಸರ್. ರಾಹುಲ್ ಗಾಂಧಿ ಅವರು ಇನ್ನು ಯುವಕರವರು, ಇನ್ನು ರಾಜಕೀಯ ಅನುಭವ ಕಡಿಮೆ ಅಂತ ಹೇಳಿ ಜನಾಭಿಪ್ರಾಯ ಇದೆ. ಇಲ್ಲ, ಅವ್ರ ಅಜ್ಜಿ, ಅವ್ರ ತಾಯಿ ಕೂಡ, ಅವ್ರ ಅಪ್ಪ ಕೂಡ ರಾಜಕೀಯ ಮಾಡ್ಕೊಂಡು ಬಂದಿರ್ತೀನಿಕ ಅವ್ರ ಕುಟುಂಬಕ್ಕೆ ಒಂದು ಅನುಭವ ಇರ್ತದಂತ ನಮ್ಮ ಅನಿಸಿಕೆ ಸರ್. ನೀವು ಎಷ್ಟೇ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡ್ತಾ ಇದ್ರ? ನಾವು ಒಂದು 6ನೇ ಕಿತ ಮಾಡ್ತಾ ಇದ್ದೀನಿ ಸರ್. 6-7ನೇ ಕಿತ ಮತದಾನ ಮಾಡ್ತಾ ಇದ್ದೀನಿ. ಇಲ್ಲಿ ಹೊಸಕೋಟೆ ಕ್ಷೇತ್ರ ಬಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಬರುತ್ತೆ. ಹೌದೌದು. ಅಲ್ಲಿ ಬಂದು ಬಚ್ಚೇಗೌಡರು ಇದ್ದಾರೆ MP ಆಗಿ. MP ಆಗಿ ಅವ್ರು ಆಲ್ರೆಡಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ.
ಇನ್ನು ನೆಕ್ಸ್ಟ್ ಯಾರಕನ್ನ ಕಾಂಗ್ರೆಸ್ ಅಭ್ಯರ್ಥಿ ಯಾರು ನಿಂತ್ಕೊಂತಾರೆ ಅವ್ರ ಪರವಾಗಿ ನಾವು ಕೆಲಸ ಮಾಡಿ ಅವ್ರ ಮತದಾನ ಮಾಡ್ತೀರಿ ಸರ್. ಅವ್ರ ಕಾಲಾವಧಿಯಲ್ಲಿ ಹೊಸಕೋಟೆ ಕ್ಷೇತ್ರ ಹೇಗೆ ಅಭಿವೃದ್ಧಿ ಆಗಿದೆ? ಆಗೈತೆ ಸರ್, ಅವ್ರವ್ರ ಕಾಲದಾಗ ಏನೇನು ಅನ್ನದಾನ ಬಿಡುಗಡೆ ಆಗೈತೆ ಅದು ತಗ್ದಂಗೆ ಆಗೈತೆ ಸರ್. ಅವ್ರ ಮಗ ಕೂಡ ಹೊಸಕೋಟೆ ಕ್ಷೇತ್ರದಲ್ಲಿ MLA ಅಭ್ಯರ್ಥಿ ಆಗಿದೆ. ಹೌದು, ಇಲ್ಲ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಸರ್. ಶರತ್ ಬಚ್ಚೇಗೌಡರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಒಳ್ಳೆ ಉತ್ತಮ ಎಜುಕೇಶನ್ ಐತೆ, ಅವರು ವಿದ್ಯಾವಂತರು, ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಸರ್. ಹೊಸಕೋಟೆ ಯಾವ್ದನ್ನು ಒಂದು ಇತಿಹಾಸದಾಗ ಶಾಂತಿ ಒಂದು ತೋಟ ಐತೆ, ಯಾವ್ದು ಗಲಾಟೆ ಇಲ್ಲ, ಉತ್ತಮವಾಗಿ ಕೆಲಸ ಮಾಡ್ತಾ ಇದಾರೆ. ಇನ್ನ ಮುಂದೆ ಹಂಗೆ ಒರ್ಸ್ಕೊಳತ್ತಾರೆ ಸರ್. ಶರತ್ ಬಚ್ಚೇಗೌಡರು ಜನರ ಕಷ್ಟಗಳಿಗೆ ಸ್ಪಂದಿಸ್ತಾ ಇದಾರ ಅಂತ? ಹೌದೌದೌದು, ಬಡವ್ರ ಬಗ್ಗರಿಗೆಲ್ಲ ಹೋಗಿದ ತಕ್ಷಣ ಯಾರವರು ಪಾರ್ಟಿ ಇನ್ನೊಂದು ನೋಡಲ್ಲ, ಜಾತಿ ಭೇದವನ್ನು ಇಲ್ಲ ಅವ್ರ ತಗ, ಒಳ್ಳೆ ಕೆಲಸ ಮಾಡಿಕೊಡ್ತಾ ಇದಾರೆ ಸರ್. ಯುವಕರು ಮತದಾನ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಮೊದಲನೇ ಬಾರಿ. ಹೌದು, ನೀವು ಹಿರಿಯ ಮತದಾರರಾಗಿ ಕಿವಿ ಮಾತು ನೀವು ಹೇಳಕ್ ಇಚ್ಛೆ ಪಡ್ತೀರಾ? ಹೌದು ಸರ್, ನಾವೆಲ್ಲ ಕಾಂಗ್ರೆಸ್ ಒಂದು ಹಳೆ ಪಕ್ಷ ಆಗಿ ಅವರೆಲ್ಲ ಸ್ವಾತಂತ್ರ್ಯ ತಗೊಬಂದು ಕೊಟ್ಟಿದ್ನಿಕ ಅವ್ರಕ್ಕೆ ಒಂದು ಗುರುತಿಸ್ಕೊಂಡು ವೋಟ್ ಮಾಡಿದ್ರೆ ಒಳ್ಳೇದ್ ಅನ್ಸ್ತದೆ ಸರ್. ಅವತ್ತು 50,000 ಕೋಟಿ ಏನೋ ಇದ್ದಿದ್ದು, ಇವತ್ತು 156 ಲಕ್ಷ ಕೋಟಿ ಸಾಲ ಆಗೈತೆ 10 ವರ್ಷದ. ಅದೆಲ್ಲ ಜನಗಳು ಪಬ್ಲಿಕ್ ಮೇಲೆ ನಮ್ಮ ಮೇಲೆ ಹೊರೆ ತಾನೆ. ಅದು 100 ರೂಪಾಯಿ 50 30 ರೂಪಾಯಿ 40 ರೂಪಾಯಿ ಕಚ್ಚಾ ತೈಲ ಬೆಲೆ ಎಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟ್ ಕಮ್ಮಿ ಐತೆ, ಆದ್ರೂ ಕೇಂದ್ರ ಸರ್ಕಾರದವ್ರು ಕಮ್ಮಿ ಮಾಡಿಲ್ಲ. ಇವತ್ತು 100 ರೂಪಾಯಿ ಪೆಟ್ರೋಲ್, 50 ರೂಪಾಯಿ 80 90 ರೂಪಾಯಿ ಡೀಸೆಲ್ ಆಗೈತೆ. ಇದಕ್ಕೆಲ್ಲ ಕಾರಣ ಯಾರಂದ್ರೆ ಕೇಂದ್ರ ಸರ್ಕಾರನೇ ಹೊಣೆ. ಅದಕ್ಕ ನಮ್ಕ ಎಷ್ಟೋ ತೆರಿಗೆ ಬರ್ಬೇಕಾಗಿತ್ತು ಕರ್ನಾಟಕಕ್ಕ, ಆ ತೆರಿಗೆಗೂ ಬೇರೆ ಸ್ಟೇಟ್ಗೆ ಕೊಟ್ಟಿದ್ದಾರೆ. ನಮ್ ತೆರಿಗೆ ಹಣ ಎತ್ಕೊಂಡು ಬೇರೆ ಸ್ಟೇಟ್ಗೆ ಕೊಡೋದು ಇಲ್ಲ. ನಮ್ ತೆರಿಗೆ ನಾವೊಂದು 100 ರೂಪಾಯಿ ಕಡಿಮೆ ನಮ್ಗೆ ಕೊಡ್ತಾ ಇರೋದು 13 ರೂಪಾಯಿ, ಇನ್ನ 97 ರೂಪಾಯಿ ಬರ್ಬೇಕಿಲ್ಲ, 87 ರೂಪಾಯಿ. ಅದನ್ನ ಕೇಂದ್ರ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯಕ್ಕನ್ನೇ ಒಂದು ಮೋಸ ಮಾಡೈತೆ ಸರ್. ಯುವಕರು ಮೊದಲನೇ ಬಾರಿಗೆ ಮತದಾನ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ನೀವು ಹಿರಿಯ ಮತದಾರರಾಗಿ ಯುವಕರಿಗೆ ಕಿವಿ ಮಾತು ಏನ್ ಹೇಳಕ್ ಇಚ್ಛೆ ಪಡ್ತೀರಾ? ಇಲ್ಲ ಇಲ್ಲ, ಯಾರು ಒಳ್ಳೆತನ ನಡ್ಕೊಂತ ಈ ಜಾತಿ ಭೇದ ಎಲ್ಲ ಬಿಟ್ಟು ಡಾಕ್ಟರ್ ಅಂಬೇಡ್ಕರ್ ಅವ್ರ ಸಂವಿಧಾನ ಮೇಲೆ ಗೌರವ ಕೊಟ್ಕೊಂಡು ಅವ್ರಿಗೊಂದು ಇದ್ ಮಾಡಿದ್ರೆ ಒಳ್ಳೆತ ಅನ್ಸ್ತದೆ ಸರ್. ಧನ್ಯವಾದ ಸರ್, ನಿಮ್ಮ ಅಭಿಪ್ರಾಯ ತಿಳಿಸ್ಕೊಟ್ಟಿದ್ದಕ್ಕೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಎಲ್ಲಿಂದ ನೀವು? ತಮಿಳ್ನಾಡು ಸರ್. தமிழ்நாடுல எந்த ஊர் சார்? தமிழ்நாடு ராணிப்பேட்டை. இப்போ நெக்ஸ்ட் அடுத்த PM யாரா ஆகுது சார்? அடுத்த PM உங்களுக்கு எப்படி தோணுது? நாங்க சொல்லக்கூடாது சார். நீங்க சொல்லக்கூடாதுங்களா? சரி சரி. அடுத்த PM சந்தேகமே இல்லை, நரேந்திர மோடி தான் வருவார். நரேந்திர மோடி. ஆமா. உங்க கட்சியில அங்க யாரு இருக்காரு? உங்க என்னுடைய தமிழ்நாட்டுல சொல்றீங்களா? தமிழ்நாட்டுல வந்து அண்ணாமலை சார் இருக்காரு. ஆமா, அண்ணாமலை சார். என் மண் என் மக்கள். பாரதிய ஜனதா கட்சியில வந்து அண்ணாமலை இருக்காரு. எப்படி போகுது உங்களுக்கு? அவரது நல்லா போயிட்டு இருக்கு. ஒரு 2-3 வருமா? எல்லா இடத்துலயும் வந்து பார்த்தோம்னா ஒரு ஆல்மோஸ்ட் ஆல் தமிழ்நாடு ஃபுல்லா கவர் பண்ணிட்டாரு. பிரச்சாரம் எல்லாம் போயிட்டு தமிழ்நாடு ஃபுல்லா கவர் பண்ணி அவருடைய கோரிக்கை என்ன, மக்கள்லாம் டைரக்டா மீட் பண்ணி மக்களோட பிரச்சனை என்ன அது எல்லாமே டைரக்டா மீட் பண்ணி பேசியிருக்காரு. அதனால மக்கள் வந்து ஒரு பார்வை வந்து அண்ணாமலை மேல பட்டிருக்கு, அதாவது பாரதிய ஜனதா கட்சி மேல பட்டிருக்கு. ஒரு தமிழ்நாட்டுல 2-3 சீட்ஸ் வருமா? 2-3 சீட்ஸ். முன்னாடி வந்து சீட்ஸ் இல்ல, இப்போ வந்து ஆல்மோஸ்ட் எனக்கு தெரிஞ்ச ஒரு 10 சீட் வரதுக்கான வாய்ப்பு இருக்கு. 10 சீட் கண்டிப்பா வரும். ஏன்னா அது கூட வந்து பாத்தீங்கன்னா பிஜேபி மட்டும் இல்ல, அது கூட வந்து PMKவும் இணைஞ்சிருக்காங்க, பாட்டாளி மக்கள் கட்சி. ஆமா, அது ஒரு கட்சி. ஆமா, அது ஒரு கட்சி. அவங்க கூட இப்போ ஜாயின் பண்ணிருக்காங்க, அலைன்ஸ் வச்சிருக்காங்க. இப்போ அது பிஜேபிக்கு இப்போ சப்போர்ட், அது ஒரு சப்போர்ட். ஆமா ஆமா, சப்போர்ட். அதனால வந்து பார்த்தோம்னா கண்டிப்பா வந்து ஒரு 10 சீட் அடிக்கிறதுக்கான வாய்ப்பு நிறைய இருக்கு. நீங்க MP ஓட்டுக்கு எத்தனை வாட்டி ஓட்டு போட்டிருக்காங்க? நான் வந்து MP ஓட்டு வந்து பாத்தீங்கன்னா ஒரு 6 முறை போட்டிருப்பேன். 6 முறை போட்டிருப்பேன். நியூவா MP ஓட்டுக்கு வந்து போடுறாங்களே அவங்களுக்கு நியூ ஓட்டர்ஸ்ங்களா? நான் சஜஷன் சொல்றது வந்து பார்த்தா அவருடைய ஃப்ரீடம். அது வந்து நம்ம போய் எதுவும் சொல்ல முடியாது, நம்ம வந்து பிரச்சாரமும் பண்ண முடியாது இல்லையா? ஏன்னா நம்ம வந்து பார்த்தோம்னா ஒரு ஓட்டு போற ஒரு இதுதான் அவங்க இஷ்டம். அவங்க எதுக்கு போடுறாங்களோ எது போடுறாங்க, அவங்களுடைய கமிட்மெண்ட் என்ன, இதுல நோக்கி போறாங்க, இந்த மாதிரி பண்றாங்க, அரசியல்வாதி எல்லாம் கட்சி தலைவர்கள் அந்த மாதிரி பண்றாங்கன்னு சொல்லிட்டு அவங்களுக்கே தெரியும். அதை நோக்கி தான் அவங்க போடுவாங்க. சோ நம்ம வந்து அவங்க கிட்ட போயிட்டு சஜஷன் சொல்லிட்டு பண்ணோம்னா யாருக்கு நாட்டுக்கு மக்கள் நல்லது பண்றாங்களோ அவங்களுக்கு நீங்க ஓட்டு போடுங்க, அதை சொல்ல முடியும். ஆமா, எதுவுமே ஃப்ரீயா வந்து ஓட்டுக்காக மக்கள் வந்து அமௌண்ட் காசு வாங்க கூடாது. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಹಾಯ್ ಬ್ರದರ್. ನಿಮ್ಮ ಹೆಸರು? ಚಂದು ಅಂತ. ನೀವಿರೋದು? ಹೊಸಕೋಟೆ. ಏಪ್ರಿಲ್ 26ನೇ ತಾರೀಕು ಲೋಕಸಭಾ ಚುನಾವಣೆ ದಿನಾಂಕ ನಿಗದಿಯಾಗಿದೆ. ಹೌದು. ನೆಕ್ಸ್ಟ್ PM ಯಾರಾಗ್ಬೇಕು ಅನ್ಕೊಂಡಿದ್ರ? ನರೇಂದ್ರ ಮೋದಿ, ಆಬ್ವಿಯಸ್ಲಿ. ನರೇಂದ್ರ ಮೋದಿ ಅವರು ಈಗಾಗಲೇ 10 ವರ್ಷಗಳ ಕಾಲ ಭಾರತದ ಪ್ರಧಾನಮಂತ್ರಿಗಳಾಗಿದ್ರು. ಹೌದು. ಮತ್ತೆ ಅವರೇ ಆಗ್ಬೇಕಾ? ಹೌದು, ಮತ್ತೆ ಅವರೇ ಆಗ್ಬೇಕು. ನೀವೇ ನೋಡಿದ್ರೆ 10 ವರ್ಷದಿಂದ ಏನೇನು ಇಂಪ್ರೂವ್ಮೆಂಟ್ಸ್ ಆಗಿದೆ ಅಂತ. ರೋಡ್ಸ್ ಆಗಿರ್ಬೋದು,
ಇವಾಗ ಇತ್ತೀಚೆಗೆ CA ಬಗ್ಗೆ ಇದ್ ಮಾಡ್ತಾ ಇದ್ದಾರೆ, ಅದಾಗಿರ್ಬೋದು, ಆರ್ಟಿಕಲ್ ರಿಮೂವ್ ಮಾಡಿದ್ದಾಗಿರ್ಬೋದು ಜಮ್ಮು ಕಾಶ್ಮೀರಲ್ಲಿ, ಮತ್ತೆ ಇನ್ನ ಬೇಜಾನ್ ಡೆವಲಪ್ಮೆಂಟ್ಸ್ ಎಲ್ಲ ಆಗ್ತಾ ಇದೆ. ಅದರಿಂದ ಮೋದಿನೇ ಬರ್ಬೇಕು ಅಂತ ಹೇಳ್ತೀನಿ. ರಾಹುಲ್ ಗಾಂಧಿ ಅವರು ಕೂಡ ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡೋರು ಇದ್ದಾರೆ ಪ್ರಧಾನಮಂತ್ರಿ ಸ್ಥಾನಕ್ಕೆ. ಆಕ್ಚುಲಿ ಅವ್ರನ್ನ ನಾನು ಪಪ್ಪು ಅಂತ ಹೇಳಕ್ ಇಷ್ಟಪಡ್ತೀನಿ. ಅವರಿಂದ ಯಾವುದೇ ಡೆವಲಪ್ಮೆಂಟ್ಸ್ ಆಗಲ್ಲ. ನೀವೇ ನೋಡಿದ್ರೆ ಇವಾಗ ಬೆಂಗಳೂರಲ್ಲಿ ಏನ್ ನಡೀತಾ ಇದೆ ಅಂತ. ಮೊನ್ನೆ ಯಾವ್ದೋ ಮೊಬೈಲ್ ಶಾಪ್ ಅಲ್ಲಿ ಹನುಮಾನ್ ಚಾಲೀಸ್ ಹಾಕಿದ್ದಕ್ಕೆ ಮುಸ್ಲಿಮ್ಸ್ ಅವ್ರು ಬಂದು ಹೊಡೆದಿದ್ದಾರೆ. ಅದೇ ತರ ಆಗ್ತಾ ಇರುತ್ತೆ ಕಾಂಗ್ರೆಸ್ ಇದ್ರೆ. ಬಿಜೆಪಿನೇ ಬೇಕು ಅಂತ ನಾವ್ ಹೇಳ್ತೀವಿ. ನೀವು ಎಷ್ಟನೇ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡ್ತಾ ಇದ್ದೀವಿ? ಇವಾಗ ನಂದು 21 ಇದೆ. ಫಸ್ಟ್ ಟೈಮ್ ನಾನು ವೋಟ್ ಮಾಡ್ತಾ ಇದ್ದೀನಿ MP ಎಲೆಕ್ಷನ್. MLA ಎಲೆಕ್ಷನ್ ಆಲ್ರೆಡಿ ವೋಟ್ ಮಾಡಿದ್ದೀನಿ, ಬಿಜೆಪಿಗೆ ವೋಟ್ ಮಾಡಿದ್ದೀನಿ, MTB ಅವ್ರಿಗೆ. ಒಂದು ಮೊದಲೇ ಬಾರಿ ಎಲೆಕ್ಷನ್ ನಲ್ಲಿ ನೀವು ಮತದಾನ ಮಾಡಕ್ ರೆಡಿ ಆಗಿದ್ದೀರಾ? ಹೌದು. ನಿಮ್ಮ ಲೋಕಸಭಾ ಕ್ಷೇತ್ರ? ನಮ್ಮ ಲೋಕಸಭಾ ಕ್ಷೇತ್ರ ಇದು ಬೆಂಗಳೂರು ಗ್ರಾಮಾಂತರ. ಬೆಂಗಳೂರು ಗ್ರಾಮಾಂತರನಾ? ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ತಿಳಿಸ್ಕೊಟ್ಟಿದ್ದಕ್ಕೆ. ನಮಸ್ತೆ ಬ್ರದರ್. ನಿಮ್ಮ ಹೆಸರು? ನಮ್ಮ ಹೆಸರು ಮುನ್ನಾ ಅಂತ. ನೀವಿರೋದು ಹೊಸಕೋಟೆನೆ. ಏಪ್ರಿಲ್ 26ನೇ ತಾರೀಕು ಹಾ. ಲೋಕಸಭಾ ಚುನಾವಣೆ ದಿನಾಂಕ ನಿಗದಿ ಆಗಿದೆ. ನೆಕ್ಸ್ಟ್ PM ಯಾರಾಗ್ಬೇಕು ಅನ್ಕೊಂಡಿದ್ರ? ನರೇಂದ್ರ ಮೋದಿ. ನರೇಂದ್ರ ಮೋದಿನೇ ಮತ್ತೆ ಯಾಕೆ ಅಂತ? ಸ್ವಲ್ಪ ಒಳ್ಳೆ ಕೆಲಸ ಮಾಡ್ತಾ ಇರ್ತಾರೆ ಅದಕ್ಕೆ, ಅದಕ್ಕೋಸ್ಕರ. ಅವ್ರು ಈಗಾಗಲೇ 10 ವರ್ಷಗಳ ಕಾಲ ಭಾರತದ ಪ್ರಧಾನಿ ಆಗಿದ್ರು, ಮತ್ತೆ ಅವರೇ ಆಗ್ಬೇಕಂತ. ಅವ್ರೇ ಆಗ್ಬೇಕಂತ ಇದೀವಿ. ನೀವು ಎಷ್ಟನೇ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡ್ತಾ ಇದ್ರ? 3ರಿಂದ ಮೂರನೇ ಸಲ. ನಿಮ್ಮ ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ. ಅಲ್ಲಿ MP ಬಂದು ಬಚ್ಚೇಗೌಡರು. ಇಲ್ಲ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಏನಾದ್ರು ಮಾಡಿದಾರ ಅವರು? ಫಸ್ಟ್ ಮಾಡ್ತಾ ಇದ್ರಿ, ಇವಾಗ ಯಾರು ಮಾಡ್ತಾ ಇಲ್ಲ. ಇವಾಗ MTB ಮಾಡಿದ್ರು ಅಷ್ಟೇ. ಈ ಕ್ಷೇತ್ರದಲ್ಲಿ ಬಚ್ಚೇಗೌಡರು ನೀವು ಯಾವತ್ತಾದ್ರೂ ನೋಡಿದಿರಾ? ಮೊನ್ನೆ ಬಂದಿದ್ರು ಒಂದ್ಸಲ ಎಲೆಕ್ಷನ್ ಟೈಮಲ್ಲಿ ಅಷ್ಟೇ, ಮತ್ತೆ ಆಮೇಲೆ ಬದಲೇ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರೆ ಅಷ್ಟೇ. ಆಮೇಲೆ ಅದು ಪೆಟ್ರೋಲ್ ಬಂಕ್ ಇದೆಯಲ್ಲ ಮುಂದೆ, ಅಲ್ಲಿ ಬಂದಿದ್ರು, ಅಲ್ಲಿ ನೋಡಿದ್ರು ಅಷ್ಟೇ. ಅವ್ರದಲ್ಲಿ ಇದು ಇದೆ, ಅಂದ್ರೆ ಅವ್ರದ್ದು ಆಫೀಸ್ ಇದೆ, ಅಲ್ಲಿ ಬರ್ತಾರೆ. ಅವ್ರ ಮಗ ಇಲ್ಲಿ ಹೊಸಕೋಟೆ ಕ್ಷೇತ್ರದಲ್ಲಿ MLA. ಅವ್ರು ಹೇಗೆ ಜನಗಳಿಗೆ ಸ್ಪಂದಿಸ್ತಾರ? ಅದು ಕೊರೋನಾ ಟೈಮಲ್ಲಿ ಎಲೆಕ್ಷನ್ ಎಲ್ಲ ಕೊಟ್ಟಿದ್ರು, ಅದು ಒಳ್ಳೆ ಕೆಲಸ ಮಾಡಿದ್ರು. ಸೊ ಅದ್ ಕಾರಣದಿಂದ ಓಟ್ ಏನೋ ಗೆದ್ದಿರ್ಬೋದು ಅಂತ ಗೊತ್ತಿಲ್ಲ, ಅದ್ ಕಾರಣ ಆಗಿರ್ಬೋದು. ಭರತ್ ಕುಮಾರ್ ಅಂತಣ್ಣ. ನೀವಿರೋದು? ನಮ್ದು ಹೊಸಕೋಟೆ ಅಲ್ಲ ಇರೋದಣ್ಣ. ಏಪ್ರಿಲ್ 26ನೇ ತಾರೀಕು ಲೋಕಸಭಾ ಚುನಾವಣೆ ದಿನಾಂಕ ನಿಗದಿಯಾಗಿದೆ. ನೆಕ್ಸ್ಟ್ ಭಾರತ ಪ್ರಧಾನಮಂತ್ರಿಗಳು ಯಾರಾಗ್ಬೇಕು ಅನ್ಕೊಂಡಿದ್ರು? ಅಣ್ಣ ಮೋದಿ ಆಗ್ಬೇಕಂತ ಅನ್ಕೊಂಡಿದ್ರಣ್ಣ. ಮೋದಿನೇ ಯಾಕೆ? ಅಣ್ಣ ಮೋದಿ ಬಂದ್ರೆ ಒಳ್ಳೇದ್ ಮಾಡ್ತಾರಣ್ಣ ಅವರು. ಮೋದಿ ಬಂದ್ರೆ ಈಗ ಅಕ್ಕಿ ಎಲ್ಲ ಫ್ರೀ ಕೊಡ್ತಾ ಇದ್ದಾರಣ್ಣ. ಮೋದಿ ಅಣ್ಣ ಅವ್ರು ಬರ್ಬೇಕಣ್ಣ ನಮ್ಗೆ. ಶ್ರೀ ನರೇಂದ್ರ ಮೋದಿ ಅಣ್ಣ ಬರ್ಬೇಕಣ್ಣ. ನರೇಂದ್ರ ಮೋದಿ ಅಣ್ಣ ಬರ್ಬೇಕಣ್ಣ, MTBನೂ ಬರ್ಬೇಕಣ್ಣ. ನರೇಂದ್ರ ಮೋದಿ ಅವರು ಈಗಾಗಲೇ 10 ವರ್ಷಗಳ ಕಾಲ ಭಾರತ ಪ್ರಧಾನಮಂತ್ರಿ ಆಗಿದ್ರು. ಅಣ್ಣ ಇನ್ನೂ ಒಂದ್ 10 ವರ್ಷ ಕಾಲ ಆಗ್ಲಿ ಅಣ್ಣ. ನರೇಂದ್ರ ಮೋದಿ ಇನ್ನೂ ಒಂದ್ 10 ವರ್ಷ ಬರ್ಬೇಕಣ್ಣ. ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಪ್ರಧಾನಿ ಸ್ಥಾನಕ್ಕೆ. ಅಣ್ಣ ಅವ್ರು ಬೇಡ ಅಣ್ಣ, ನಮ್ ಕೇಳಿದ್ರು ನಮ್ಮ ಮೋದಿ ಅಣ್ಣನೇ ಬರ್ಬೇಕಣ್ಣ. ಸರ್ ನಮಸ್ತೆ. ನಿಮ್ಮ ಹೆಸರು ಸರ್? ಆನಂದ್ ಸರ್. ನೀವಿರೋದು ಸರ್? ಹೊಸಕೋಟೆ ಸರ್. ಏಪ್ರಿಲ್ 26ನೇ ತಾರೀಕು ಲೋಕಸಭಾ ಚುನಾವಣೆ ದಿನಾಂಕ ನಿಗದಿಯಾಗಿದೆ. ಮುಂದಿನ ಭಾರತ ಪ್ರಧಾನಮಂತ್ರಿಗಳು ಯಾರಾಗ್ಬೇಕು ಅನ್ಕೊಂಡಿದ್ರ? ಮೋದಿ ಆಗ್ಬೇಕು. ಮೋದಿನೇ ಯಾಕೆ ಇದೆ ಸರ್? ಮೋದಿ ಎಲ್ಲ ಒಳ್ಳೊಳ್ಳೆ ಕೆಲಸಗಳು ಮಾಡಿಸ್ತಾ ಇದಾರೆ. ಒಂದು ಅವ್ರು ಏನೇನ್ ಕೆಲಸ ಮಾಡ್ತಾರೋ ಬಿಡ್ತಾರೋ, ನೆಕ್ಸ್ಟ್ ಫಸ್ಟ್ ದೇಶ ಉಳಿಬೇಕು. ದೇಶ ಉಳಿಬೇಕಂದ್ರೆ ಮೋದಿ ಬರ್ಬೇಕು. ಅದಕ್ಕೆ ಮೋದಿಗೆ ನಮ್ಮೆಲ್ಲ ಮತನ ಹೋದ್ರೆ ನಾವು ಹಾಕ್ತೀವಿ, ಬೇರೆಯವ್ರದ್ದು ಹಾಕ್ಸ್ತೀವಿ. ಕಾಂಗ್ರೆಸ್ ಅಲ್ಲಿ ರಾಹುಲ್ ಗಾಂಧಿ ಅವರು ಪ್ರಧಾನಿ ಸ್ಥಾನಕ್ಕೆ ಸ್ಪರ್ಧೆ ಮಾಡೋರು ಇದ್ದಾರೆ. ಇಲ್ಲ ಸರ್, ಅವ್ರಿಗೆ ಇನ್ನೂ ಎಕ್ಸ್ಪೀರಿಯನ್ಸ್ ಆಗ್ಬೇಕು. ಬಟ್ ಕಾಂಗ್ರೆಸ್ ಅವ್ರಿಗೆ ಅಂತಲ್ಲ, ಅವರಲ್ಲಿ ಇರೋದ್ರಲ್ಲಿ ಯಾರಿಗೂ ಅಷ್ಟೊಂದು ಮೋದಿ ಆ ತರ ಇರೋರು ಯಾರು ಒಬ್ರು ಇಲ್ಲ ಅದರಲ್ಲಿ. ನಾವು ಮೋದಿಗೆ ಇಷ್ಟ ಬೀಳ್ತೀವಿ, ಮೋದಿಗೆ ಓಟ್ ಹಾಕ್ತೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ವೆಂಕಟರಾಜು ಅಂತ. ನೀವಿರೋದಣ್ಣ? ನಾವಿರೋದು ಹೊಸಕೋಟೆನೆ. ಮುಂದಿನ ತಿಂಗಳು ಏಪ್ರಿಲ್ ಲೋಕಸಭಾ ಚುನಾವಣೆ ದಿನಾಂಕ ನಿಗದಿಯಾಗಿದೆ. ಹೌದು. ನೆಕ್ಸ್ಟ್ PM ಯಾರಾಗ್ಬೇಕು ಅನ್ಕೊಂಡಿದ್ರ? ಅಂತ ರಾಹುಲ್ ಗಾಂಧಿ ಅವರಾದ್ರೆ ರಾಹುಲ್ ಗಾಂಧಿನೇ ಯಾಕೆ ಅಂತ? ಅವರು ಬಡವರಿಗೆಲ್ಲ ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಇದು ಮಾಡ್ತಾ ಇದ್ರು. ರಾಹುಲ್ ಗಾಂಧಿ ಅವರಾದ್ರೆ ಒಳ್ಳೇದು ಅಂತ ನಾವು ಹೇಳ್ತೀವಿ. ಜನಾಭಿಪ್ರಾಯ ಏನು ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರಿಗೆ ರಾಜಕೀಯ ಅನುಭವ ಕಡಿಮೆ ಇದೆ ಅಂತ ಹೇಳ್ತಾ ಹೇಳ್ತಾರೆ. ಅವ್ರಿಗೂ ಅನುಭವ ಇರ್ತದೆ. ಹಿಂಗೆ ರಾಜಕೀಯ ಬರ್ತಾರೆ ಜನ. ಅವರು ಇದ್ದ ತಾನೆ ಅವರು ಮಿನಿಸ್ಟರ್ ಆಗಿ ಎಲ್ಲ ಬಂದಿರೋದು, ಇಲ್ಲಾಂದ್ರೆ ಹೆಂಗ್ ಬರ್ತಾರೆ ಬರ್ತಾನೆ. ಈಗಾಗಲೇ ನರೇಂದ್ರ ಮೋದಿ ಅವರು 10 ವರ್ಷಗಳ ಕಾಲ ಭಾರತದ ಪ್ರಧಾನಮಂತ್ರಿಗಳಾಗಿದ್ರು. ನರೇಂದ್ರ ಮೋದಿಗೂ ಆಗಿದ್ರು, ಅವ್ರಿಗೂ ಒಂದ್ ಚಾನ್ಸ್ ಕೊಡ್ಬೇಕಲ್ವಾ? ಅವ್ರಿಗೂ ಒಂದ್ ಚಾನ್ಸ್ ಆಗಲಿ ಬಿಡಿ. ಒಂದೇ ಸರ್ಕಾರ ಆಗ್ಬೇಕಂತ ಏನು ರೂಲ್ ಇಲ್ಲಲ್ವಾ? ಕಾಂಗ್ರೆಸ್ ಸರ್ಕಾರನೂ ಮಾಡ್ಲಿ ಬಿಡಿ. ನಮಸ್ಕಾರ ಸರ್. ನಿಮ್ಮ ಹೆಸರು? ಮೊಹಮ್ಮದ್ ಇಲಿಯಾಸ್ ಪಾಷಾ. ತಾವಿರೋದು? ನಾವು ಸೂಲಿಬೆಲೆ. ಏಪ್ರಿಲ್ ತಿಂಗಳಲ್ಲಿ ಭಾರತ ಪ್ರಧಾನಮಂತ್ರಿಗಳ ಚುನಾವಣೆ ದಿನಾಂಕ ನಿಗದಿಯಾಗಿದೆ.
ಪ್ರಧಾನಮಂತ್ರಿಗಳು ಯಾರಾಗ್ಬೇಕು ಅನ್ಕೊಂಡಿದ್ರ? ನಮ್ಮ ರಾಹುಲ್ ಗಾಂಧಿ ಅವ್ರು ಬೇಕು. ಅವ ಬಾಗುನಾರಾ? మీ పేరు? నా పేరు మునియంకమ్మ. మీ ఏజ్ ఎంత? ఎంత ఒక 60-70 ఇంచుంది. మీ ఊరు? మా ఊరు వస్తనే. నెక్స్ట్ సీఎం ఎవరు కావాలి మీకు? మాకు మోదీ గారు వచ్చాము. బాగా జనాలకి సుఖం చేసిండారు. జనాలకి బాగా దేవస్థానాలు అంతా కట్టి బాగా ఇది చేసిండారు తల్లి. మోదీ వస్తే బాగుంటుందని చెప్తా ఉన్నారు. బాగుంది అని చెప్తా ఉండాలి. జనాలు బాగా సుఖం చేసిండారు. ఈ సాయబుద్ధి దేవస్థానాలు అంతా కట్టి మన హిందువులు దీనికి బాగా చేసిండారు తల్లి ఎన్నోళ్ళకి. ఎవరు కోటేస్తారు మీరు? బీజేపీ చేస్తారా? మేము మోదీ ఇచ్చిండే జగత్తే మేము వేసేది. ಸರಿನಮ್ಮ. ಆಯ್ತು ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ರಂಜಿತ್ ಸಿಂಗ್. ತಾವಿರೋದು ಹೊಸಕೋಟೆ. ಏಪ್ರಿಲ್ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಸಿಎಂ ಯಾರಾಗ್ಬೇಕು ಅನ್ಕೊಂಡಿದ್ರ? ಪಕ್ಕ ನರೇಂದ್ರ ಮೋದಿ ಸರ್, ನೋ ಡೌಟ್. ನಾನು ಇಲ್ಲಿ ಇಟ್ಕೊಂಡು ಕೇಳಿಸ್ಕೊಂತ ಇದ್ದೆ, ಎಲ್ಲ ರೇಟ್ ಜಾಸ್ತಿ ಆಗ್ತೈತೆ ಎಲ್ಲ ಮಾತಾಡ್ತಾ ಇದ್ರು. ರೇಟ್ ಜಾಸ್ತಿ ಆಗೋದು ನೋಡಿ, ಇನ್ಫ್ಲೇಷನ್ ಆಗತ್ತೆ. ನಿಮ್ ಸ್ಯಾಲ್ರಿ ಕಮ್ಮಿ ಇತ್ತು, ರೇಟ್ ಕಮ್ಮಿ ಇತ್ತು. ಹಂಗೆ ಇವಾಗ ಸ್ಯಾಲ್ರಿ ಜಾಸ್ತಿ ಆಗ್ತೈತೆ, ಪ್ರೈಸ್ ಕೂಡ ಜಾಸ್ತಿ ಆಗ್ತಾ ಇರತ್ತೆ. ಅದು ಡಿಪೆಂಡ್ ಆನ್ ಇನ್ಫ್ಲೇಷನ್ ಹೆಂಗ್ ಆಗ್ತೈತೆ ಅಂತ. ಸೊ ರೇಟು ಚಾರ್ಜು ಎಲ್ಲ ಜಾಸ್ತಿ ಆಗ್ತೈತೆ, ಅದೆಲ್ಲ ಸುಳ್ಳು ಮಾತು ನನ್ನ ಪ್ರಕಾರ. ಹಂಗೆ ಭಾರತದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು 10 ವರ್ಷಗಳ ಕಾಲ ಆಡಳಿತ ಮಾಡಿದ್ರು. ಮತ್ತೆ ಅವರೇ ಬರ್ಬೇಕು ಅಂತ ಹೇಳ್ತಾ ಇದ್ರ? ಪಕ್ಕ ಅವರೇ ಬರುತ್ತೆ ಸರ್. ಯಾಕಂದ್ರೆ ನೋಡಿ, ಲಾಂಗೆಸ್ಟ್ ಪ್ಲಾಟ್ಫಾರ್ಮ್ ಇರೋದು ನಮ್ಮ ಹುಬ್ಳಿದಲ್ಲಿ, ಕರ್ನಾಟಕ. ಮಾಡೋರು ಕೆಲಸ ಮಾಡಿದ್ರೆ ಅದು ಆಗಲ್ಲ. ಲಾಂಗೆಸ್ಟ್ ಇದು ಹೈವೇಸ್ ಐತೆ, ಲಾಂಗೆಸ್ಟ್ ಟನಲ್ ಐತೆ, ಅಟಲ್ ಟನಲ್ ನಿಮ್ಗೆ ಗೊತ್ತಿರ್ಬಹುದು. ಲಾಂಗೆಸ್ಟ್ ಟನಲ್ಸ್ ಐತೆ, ಎಲ್ಲ ಐತೆ. ಮಾಡ್ತವ್ರೆ ಕೆಲಸ ಮಾಡ್ತಿದ್ರೆ ಆಗಲ್ಲ. ಹಂಗೆ ರಾಹುಲ್ ಗಾಂಧಿ ಅವರು ಪ್ರಧಾನಿ ಸ್ಥಾನಕ್ಕೆ ಸ್ಪರ್ಧೆ ಮಾಡೋರಿದ್ದಾರೆ. ಹೌದು, ಬಟ್ ಸರ್ ನೋಡಿ ಹೇಳಕ್ಕಾಗಲ್ಲ. ಪಕ್ಕ ಅಂತೂ ಮೋದಿನ. ಅಣ್ಣ ನಮಸ್ತೆ. ನಮಸ್ತೆ ಅಣ್ಣ. ನಿಮ್ಮ ಹೆಸರು? ಸಂತೋಷ್ ಅಂತ. ಅಣ್ಣ ತಾವು ಎಲ್ಲಿಂದ? ಹೊಸಕೋಟೆ ಟೌನ್. ಭಾರತದ ಮುಂದಿನ ಪ್ರಧಾನಮಂತ್ರಿಗಳು ಯಾರಾಗ್ಬೇಕು ಅನ್ಕೊಂಡಿದ್ರ? ನಾವು ಪ್ರಿಯಾಂಕಾ ಗಾಂಧಿನ ಇಲ್ಲ ರಾಹುಲ್ ಗಾಂಧಿನ ಆಗ್ಬೇಕು ಅನ್ಕೊಂಡಿದ್ದೀರ. ಈಗ ಕಾಂಗ್ರೆಸ್ ಅಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿ ಸ್ಥಾನಕ್ಕೆ ನಿಂತಿರೋದು ರಾಹುಲ್ ಗಾಂಧಿ ಒಬ್ಬರೇ. ಅವರೇ ಆಗ್ಬೇಕು ಅಂತ ಹೇಳ್ತಾ ಇದ್ರೆ? ಅವರೇ ಆಗ್ಬೇಕು. ಅವರೇ ಯಾಕೆ? ಅವ್ರು ಬೇಕು, ನಮ್ಗೆ ಸ್ವಲ್ಪ ಅನುಕೂಲ ಅದೆಲ್ಲ ಮಾಡಿದ್ದಾರೆ, ಅದಕ್ಕೆ. ಅವ್ರ ರಾಜಕೀಯ ಅನುಭವವನ್ನು ಕಡಿಮೆ ಇದೆಯಲ್ಲ? ಪರವಾಗಿಲ್ಲ, ಕಳ್ಕೊಳ್ತಾರೆ. ಇವಾಗ ಹೊಸದಾಗಿ ನಮ್ಮ ಬೇರೆಯವರೆಲ್ಲ MP MLAಗಳಾಗಿ ಅವರೇನೋ ನಮ್ಮ ಚಿಕ್ಕಬಳ್ಳಾಪುರ ಶಾಸಕರು ಪ್ರದೀಪ್ ಈಶ್ವರ್ ಅವರು ಹೊಸದಾಗಿ ನಿಂತ್ಕೊಂಡು ಅವರು ಕಲಿತಾ ಇದ್ದಾರೆ. ಅದೇ ತರ ಕಲಿತಾರೆ ಬಿಡ್ರೋಣ. ಈಗಾಗ 10 ವರ್ಷಗಳ ಕಾಲ ನರೇಂದ್ರ ಮೋದಿ ಅವರು ಭಾರತದ ಪ್ರಧಾನಮಂತ್ರಿಗಳಾಗಿದ್ರು. ಅವ್ರು ಯಾಕೆ ಆಗ್ಬಾರ್ದು ಅಂತ? ಬೇಡ ಅಣ್ಣ, ನೆಕ್ಸ್ಟ್ ಅವರು ಆಗೋದು ಬೇಡ. ಇವಾಗ ಡೀಸೆಲ್ ಏನೊಂದು ರೇಟ್, ಏನಾದ್ರು ನಮ್ದು ಗಾಡಿದೋ ಇಲ್ಲ ಏನಾದ್ರು ಒಂದು ತಗೊಳಕ್ ಹೋದ್ರೇನು ಎಲ್ಲ GST. ಹೋಟ್ಲಲ್ಲಿ ಒಂದು ಊಟ ಮಾಡಕ್ ಹೋದ್ರು ಅದಕ್ಕೂ GST. ಹೇಳಿ ಸರ್. ಅಣ್ಣ ನಮಸ್ತೆ. ನಿಮ್ಮ ಹೆಸರು? ವೆಂಕಟೇಶ್. ತಾವಿರೋದು? ಹೊಸಕೋಟೆ. ನಿಮ್ಮ ಏಜ್? 60. ಏಪ್ರಿಲ್ ತಿಂಗಳು 26ನೇ ತಾರೀಕು ಲೋಕಸಭಾ ಚುನಾವಣೆ ದಿನಾಂಕ ನಿಗದಿಯಾಗಿದೆ. ಭಾರತ ಪ್ರಧಾನಮಂತ್ರಿಗಳು ಯಾರಾಗ್ಬೇಕು? ಮೋದಿ. ಮೋದಿನೇ. ಮತ್ತೆ ಯಾಕೆ? ಯಾಕಂದ್ರೆ ಅವರು ಅಭಿವೃದ್ಧಿ ಮಾಡವ್ರೆ, ಎಲ್ಲ ಇದು ಕೆಲಸಗಳು ಮಾಡವ್ರೆ. ಮೋದಿನೇ ಆಗ್ಬೇಕು ಇದ್ದಾರೆ. ಈಗಾಗಲೇ ಅವ್ರು 10 ವರ್ಷಗಳ ಕಾಲ 10 ವರ್ಷ ಮುಗಿದಾಗೆ, ಅವ್ರಿಗಿನ್ನ 2 ವರ್ಷ 3 ವರ್ಷ ಇದೆ. ಅವ್ರಿಗೂ ವಯಸ್ಸು ಆಯ್ತಲ್ಲ, ಅವ್ರಿಗೂ 3 ವರ್ಷ ನಾವು ನೋಡೋಣ ಅಲ್ಲಿ ನೋಡ್ಬೇಕು ಅಂತ ನೋಡ್ಕೊಂಡು ಆಸೆ ಇದೆ. ಅಣ್ಣ ನಮಸ್ತೆ. ನಿಮ್ಮ ಹೆಸರು ಅಣ್ಣ? ನಮ್ಮ ಕೃಷ್ಣ. ತಾವಿರೋದು? ಹೊಸಕೋಟೆ. ನಿಮ್ಮ ವಯಸ್ಸು? ನಮ್ಮ ವಯಸ್ಸು ಈಗ 57. ಏಪ್ರಿಲ್ 26ನೇ ತಾರೀಕು ಲೋಕಸಭಾ ಚುನಾವಣೆ ದಿನಾಂಕ ನಿಗದಿಯಾಗಿದೆ. ನೆಕ್ಸ್ಟ್ PM ಯಾರಾಗ್ಬೇಕು? ಮೋದಿ ಆಗ್ಬೇಕು. ಮೋದಿನೇ. ಮತ್ತೆ ಯಾಕೆ? ನಮ್ಮ ದೇಶದ ಪ್ರವಾಸಕ್ಕೋಸ್ಕರ. ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದಿಂದ ಪ್ರಧಾನಿ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವರು ಸ್ಪರ್ಧೆ ಮಾಡೋದು ಏನು ಎಕ್ಸ್ಪೀರಿಯನ್ಸ್ ಇಲ್ವಲ್ಲ, ಅವ್ರಿಗೆ ಅನುಭವನೇ ಇಲ್ವಲ್ಲ. ಅವ್ರ ತಂದೆ ಪ್ರಧಾನಮಂತ್ರಿಗಳಾಗಿದ್ರು, ಅವ್ರ ಅಜ್ಜಿ ಕೂಡ ಅವ್ರ ಪ್ರಧಾನಮಂತ್ರಿ. ತಂದೆ ಅವರ ಮಗನ ಆಗ್ಬೇಕಂತ ಏನಿಲ್ವಲ್ಲ. ಎಕ್ಸ್ಪೀರಿಯನ್ಸ್, ಕೆಪಾಸಿಟಿ ಇರಬೇಕು, ದೇಶ ಮುನ್ನಡೆಸ್ಕೊಳ್ಳೋದು ಲೀಡರ್ಶಿಪ್ ಇರಬೇಕು. ಅವ್ರ ಲೀಡರ್ಶಿಪ್ ಇಲ್ವಲ್ಲ. ಅವ್ರಿಗೂ ಒಂದು ಅವಕಾಶ ಕೊಡ್ಬೋದಲ್ವ ಅಂತ? ಇನ್ನು ಮುಂದೆ ಇದೆಯಲ್ಲ,
ಅವ್ರು ಈಗಿಂದ ಕಲ್ತ್ಕೊಂಡು ತಾನು ಮುಂದೆ ಅವಕಾಶ ಸಿಗೋದು. ಈಗಲೇ ಈ ತರ ಆದ್ರೆ ಮುಂದಕ್ಕೆ ಹೆಂಗೆ ಅವಕಾಶ ಸಿಗುತ್ತೆ? ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರಣ್ಣ? ಏನು ರಾಜೇಶ್ ಶಾ ಖಾದ್ರಿ ಅಂತ. ತಾವಿರೋದು? ನಾವು ಸಿಟಿ ಮಾರ್ಕೆಟ್. ತಮ್ಮ ವಯಸ್ಸು? 59. ಏಪ್ರಿಲ್ 26ನೇ ತಾರೀಕು ಭಾರತದ ಪ್ರಧಾನಮಂತ್ರಿಗಳ ಚುನಾವಣೆ ದಿನಾಂಕ ನಿಗದಿಯಾಗಿದೆ. ನೆಕ್ಸ್ಟ್ ಇಯರ್ ಯಾರಾಗ್ಬೇಕು ಅನ್ಕೊಂಡಿದ್ದೀರ? ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಪಬ್ಲಿಕ್ ಅವರು ಬಂದೇ ಬರುತ್ತೆ. ಬಿಜೆಪಿಯಲ್ಲಿ ನರೇಂದ್ರ ಮೋದಿ ಅವರು ಅಭ್ಯರ್ಥಿ ಸ್ಥಾನದಲ್ಲಿ ಇದ್ದಾರೆ, ಕಾಂಗ್ರೆಸ್ ಅಲ್ಲಿ ರಾಹುಲ್ ಗಾಂಧಿ ಇದ್ದಾರೆ. ಅವ್ರಿಬ್ರಲ್ಲಿ ಯಾರು ಅಂತ? ಯಾರು ಒಳ್ಳೆ ಕೆಲಸ ಮಾಡೋದು ಅವರೇ ಒಳ್ಳೇದು ಅಂತ ನಾನು ಹೇಳ್ತೀನಿ. ನಾನು ಭಾವನೆ ಯಾಕೆಂತಂದ್ರೆ ನೋಡಿ ಸರ್, ಎಲ್ಲರಿಗೂ ಏನ್ ಬೇಕು? ಬಟ್ಟೆ, ಮೇಲ್ಗಡೆ ಒಂದು ಆಶ್ರಯ, ಊಟ ವ್ಯವಸ್ಥೆ, ಯೋಜನೆ, ಇದು ಮೂರಿವೆ. ಅದ್ರ ಜೊತೆಗೆ ಈ ವಿದ್ಯಾಭ್ಯಾಸ ಬರುತ್ತೆ. ವಿದ್ಯಾಭ್ಯಾಸ ಇಲ್ಲ ಅಂದ್ರೆ ಜನ ಹೆಂಗಿದ್ದಾರೆ ಹಂಗೆ ಇದ್ರೆ ಒಳ್ಳೇದು ಯಾವ್ದು ಕೆಟ್ಟದ್ದು ಯಾವ್ದು ಗೊತ್ತೇ ಆಗಲ್ಲ. ಅದರಿಂದ ದಯವಿಟ್ಟು ಯಾವ ಪಾರ್ಟಿನ ಬರಲಿ ನಮ್ಗೆ ಏನು ಅವಶ್ಯಕತೆ ಇಲ್ಲ. ನಮ್ಗೆ ಪಬ್ಲಿಕ್ನ ಒಳ್ಳೇದ್ ಮಾಡ್ಬೇಕು, ಬಡವರಿಗೆ ಬಗ್ಗರಿಗೆಲ್ಲ. ಬರೀ ಹೇಳ್ತಾರೆ ಅಷ್ಟೇ, ಬಡವರಿಗೆ ಒಳ್ಳೇದ್ ಮಾಡ್ತೀವಿ ಅಂತ ಬಂದಿದ ಮೇಲೆ ಅವ್ರದ್ದು ಅವ್ರ ಕೆಲಸ ಮಾಡ್ಕೊಳ್ತಾರೆ. ಅದು ನಮ್ಗೆ ಇಷ್ಟ ಇಲ್ಲ. ನಾನು ಹೆಸರು ಹೇಳಿಲ್ಲ, ಅವ್ರಿಗೆ ಬರಲಿ ಇವ್ರಿಗೆ ಬರಲಿಲ್ಲ, ಯಾವ ತರ ಪಾರ್ಟಿ ಬರಲಿ, ನಮ್ಮ ಪಬ್ಲಿಕ್ಗೆ ಒಳ್ಳೇದ್ ಮಾಡ್ಬೇಕು, ಬಡವರಿಗೆ ಬಗ್ಗರಿಗೆ ಒಳ್ಳೇದ್ ಮಾಡಬೇಕು, ವಿದ್ಯಾಭ್ಯಾಸ ಇರಬೇಕು, ಒಳ್ಳೆ ಆಸ್ಪತ್ರೆ ನಡೆಸಬೇಕು, ಒಳ್ಳೆ ಯೋಜನೆ ಕೊಡ್ಬೇಕು. ನಮ್ಮ ಅಭಿಪ್ರಾಯ ಅಷ್ಟೇ. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಪ್ರಜ್ವಲ್ ಅಂತ. ತಾವಿರೋದು ಹೊಸಕೋಟೆಯಲ್ಲಿ. ಏಪ್ರಿಲ್ 26ನೇ ತಾರೀಕು ಲೋಕಸಭಾ ಚುನಾವಣೆ ದಿನಾಂಕ ನಿಗದಿಯಾಗಿದೆ. ನೆಕ್ಸ್ಟ್ ಇಯರ್ ಯಾರಾಗ್ಬೇಕು ಅನ್ಕೊಂಡಿದ್ದೀರಾ? ರಾಹುಲ್ ಗಾಂಧಿ. ರಾಹುಲ್ ಗಾಂಧಿನೇ ಯಾಕೆ? ರಾಹುಲ್ ಗಾಂಧಿ ಆದ್ರೆ ನಮ್ ದೇಶಕ್ಕೆ ಒಳ್ಳೇದಾಗತ್ತೆ. ಯಾಕೆಂದ್ರೆ ನೆಕ್ಸ್ಟ್ ಇವಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದಿದೆ, ಅಲ್ಲೂ ಕಾಂಗ್ರೆಸ್ ಬಂದ್ರೆ ಮುಂಚೆ ಎಲ್ಲ ಕಾಂಗ್ರೆಸ್ ಆಳ್ತಾ ಇದ್ದಿದ್ದು, ಅವಾಗಲ್ಲ ಬಿಜೆಪಿ ಎಲ್ಲ ಯಾವತ್ತೂ ಇರ್ತದಿಲ್ಲ. ಅದಕ್ಕಿಂತ ಮುಂಚೆ ಕಾಂಗ್ರೆಸ್ ಆಳ್ತಾ ಇದ್ದಿತ್ತು. ಕಾಂಗ್ರೆಸ್ ಬಂದ್ರೆ ದೇಶ ಉದ್ಧಾರ ಆಗತ್ತೆ ಸರ್. ಅಣ್ಣ ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಬಂದು ಸಂತೋಷ್. ನಾನು ಪ್ರೆಸೆಂಟ್ ಬಂದು ನಮ್ದು ಉತ್ತರ ಕರ್ನಾಟಕ. ನಾನು ಇಲ್ಲಿ ವರ್ಕ್ ಮಾಡೋದು ಮೆಡ್ರಿಚ್ ಕಂಪ್ನಿಯಲ್ಲಿ, ಪ್ರೆಸೆಂಟ್ ಇರೋದು ಹೊಸಕೋಟೆಯಲ್ಲಿ. ಯಾವ ಸರ್ಕಾರ ಬಂದ್ರು ಕಾರ್ಮಿಕರಿಗೆ ಏನು ಮಾಡಿಲ್ಲ. ಬರ್ತಾರೆ, ತಗೊಂತಾರೆ, ಅವರು ತಗೊಂತಾರೆ, ಇವರು ತಗೊಂತಾರೆ, ಕುತ್ಕೊಂತಾರೆ. ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ CM ಆದ್ರು, ಎಲ್ಲ ಹೆಣ್ಮಕ್ಳಿಗೆ 2000 ಕೊಟ್ಟೆ, ನಾವು ವಿದ್ಯುತ್ ಕೊಟ್ಟೆ, ಎಲ್ಲ ಕೊಟ್ಟರು. ಗಂಡ್ ಮಕ್ಳು ಏನ್ ಮಾಡಿದ್ರು? ಗಂಡ್ಮಕ್ಳು ಓಟ್ ಹಾಕಿದ್ದಾರೆ. ಗಂಡ್ಮಕ್ಳಿಗೆ ಏನ್ ಮಾಡಿದ್ದಾರೆ? ಗಂಡ್ಮಕ್ಳು ಎಲ್ಲಿ ಹೋದ್ರು 1 to ಡಬಲ್ ರೇಟ್ ತಗೊಂತಾರೆ. ಒಂದು ತೊಗರಿಬೇಳೆ 150 ಇದ್ದು 250, 230 ರೂಪಾಯಿ ಹೋಗ್ತಾ ಇದೆ. ಎಲ್ಲ ಒಂದ್ರಲ್ಲಿ ಹೋದ್ರೆ ಒಂದ್ರಲ್ಲಿ ತಗೊಂತವ್ರೆ. ಎಲ್ಲ ಬಸ್ ಫ್ರೀ, ಮನೆ ಎಲ್ಲ ಫ್ರೀ ಅಂತ ಹೇಳ್ತವ್ರೆ. ಹೆಣ್ಮಕ್ಳು ಮಾತ್ರ ಗಂಡ್ಮಕ್ಳಿಗೆ ಅದೇ ಸವಲತ್ತು ಕೊಡ್ಲಿ ಬಿಡಿ. ಅದೇ ಗಂಡ್ಮಕ್ಳಿಗೆ ಎಲ್ಲೋದ್ರೆ ಫ್ರೀ ಒಂದು ಅವಕಾಶ ಕೊಡ್ಲಿ, ಒಂದು ಎಜುಕೇಶನ್ ಕೊಡ್ಲಿ, ಒಂದು ಮಕ್ಕಳಿಗೆ ಕೊಡ್ಲಿ. ಅದನ್ನೇ ರೀತಿ ಹೆಣ್ಮಕ್ಳು ಯಾಕೆ ಕೊಡ್ಬೇಕು? ಒಂದು ಎಜುಕೇಶನ್ ಫ್ರೀ ಮಾಡ್ಲಿ ಬಿಡಿ. ಸೊಸೈಟಿಯಲ್ಲಿ ಅವ್ರದೇ ಆದ ಒಂದು ಎಜುಕೇಶನ್ ಟ್ರಸ್ಟ್, ಮಕ್ಕಳಿಗೆ ಇಷ್ಟು ಡಿಸ್ಟಿಂಕ್ಷನ್ ಸ್ಟೂಡೆಂಟ್ 1000 ರಿಂದ 2000 ರೂಪಾಯಿ ಎಕ್ಸ್ಟ್ರಾ ಮಾಡ್ಲಿ. ಕಾರ್ಮಿಕರು ಕೊಡ್ಲಿ, ಕಷ್ಟ ಬಿದ್ದು 8 ತಾಸು ಡ್ಯೂಟಿ ಮಾಡೋರು ಕಾರ್ಮಿಕರಿಗೆ ಅವ್ರಿಗೊಂದು ಭವಿಷ್ಯ ನಿಧಿ ಅಂತ ಕೊಳ್ಳಿ ಬಿಡಿ. ಇವಾಗ ಅದನ್ನ ನಾವು ಕೇಳ್ಕೊಳ್ಳೋದು ಸರ್. ಇವಾಗ ಯಾವ ಸರ್ಕಾರ ಬಂದ್ರು ಅಷ್ಟೇ ಅವ್ರವ್ರು ಇದನ್ನ ನೋಡ್ಕೊಂತಾರೆ ಅಷ್ಟೇ. ನಮ್ಮ ಪಾಡಿಗೆ ನಮ್ಗೆ ಯಾವ್ದು ಇಲ್ಲ, ಇಲೆಕ್ಷನ್ ಆಗ್ತೀವಿ ಅಂತ 1000-2000 ಕೊಟ್ಟು ಓಟ್ ಹಾಕ್ಸ್ಕೊಂತಾರೆ, ಇಲ್ಲ ಅಂತಲ್ಲ. ಆಮೇಲೆ ನಮ್ಮ ಮೇಲೆ 1 to ಡಬಲ್ ಬಡ್ಡಿ ಹಾಕ್ಬಿಟ್ಟು ತಗೊಂತಾರೆ ಅವರು. ಇಷ್ಟೇ ಸರ್ ನಾನು ಹೇಳೋದು. ಯಾವ ಸರ್ಕಾರ ಬಂದ್ರು ನಮ್ಗೆ ಏನ್ ಮಾಡಲ್ಲ. ಒಂದು ನಿಗದಿತ ಸರ್ಕಾರನ ಬರ್ಲಿ. ಬಿಜೆಪಿ ಅವರು ನಮ್ಮ ಮೋದಿ ಅವರು ಮಾಡಿದ್ದಾರೆ. ಕಾರ್ಮಿಕರಿಗೆ ಒಂದು ಬಾಂಡ್ ಒಂದು ಟೈಮಲ್ಲಿ ನಿಷೇಧ ಮಾಡಿದೆ. ಈ ಸಲನು ಮೊನ್ನೆ ಒಂದು ಆಯ್ತು ನಮ್ಗೆ ಮೋದಿ ಅವರು. ಕಾರ್ಮಿಕರು ಎಷ್ಟು ಸಪೋರ್ಟ್ ಐತಿ, ಕಾರ್ಮಿಕರ ಭವಿಷ್ಯ ನಿಧಿಗೆ ನಾವು ಕೊಡ್ತೀವಿ ಅಂತ ಒಂದು ಅಭಿಮಾನ ಮಾಡಿ ಮೊನ್ನೆ ಒಂದು ಮೀಟಿಂಗ್ ಆಯ್ತು ಲಾಸ್ಟ್ 1 month ಇಂದ. ಇಷ್ಟಾಗಿದೆ. ಈಗ ಬಿಜೆಪಿನ ಬರ್ಲಿ, ನಮ್ಮ ಕರ್ನಾಟಕದಲ್ಲಿ CM ಸಿದ್ದರಾಮಯ್ಯ ಆದ್ರೂ ನಮ್ಗೆ ತೊಂದರೆ ಇಲ್ಲ. ಏನ್ ಕಾಂಗ್ರೆಸ್ ನಮ್ಗೆ ಮೇನ್ ಬೇಕಾಗಿತ್ತು ಮೋದಿ ಅವ್ರ ಸರ್ಕಾರನೇ ಬೇಕು, ಮೋದಿನೇ ಬರ್ಬೇಕು ಸರ್. ನಮಸ್ತೆ. ಅಣ್ಣ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಡಿಯಾಮಣ್ಣ ಬಂದ್ಬಿಟ್ಟು. ನಾವಿರೋ ಹೊಸಕೋಟೆಯಲ್ಲೇ ಪಕ್ಕದಲ್ಲಿ ಸೋಂಪು ಬಂದ್ಬಿಟ್ಟು ವಾಸ ಸ್ಥಳ. ಬಟ್ ಇಲ್ಲಿ ನಮ್ಮ ಮಂಡಿಗೆ ಏಪ್ರಿಲ್ 26ನೇ ತಾರೀಕು ಲೋಕಸಭಾ ಚುನಾವಣೆ ದಿನಾಂಕ ನಿಗದಿಯಾಗಿದೆ. ನಿಜ. ನೆಕ್ಸ್ಟ್ ಪ್ರಧಾನಮಂತ್ರಿಗಳು ಯಾರಾಗ್ಬೇಕು ಅನ್ಕೊಂಡಿದ್ರ? ಈಗ ಪ್ರಧಾನಮಂತ್ರಿಗಳು ಮೋದಿಯವರು 2 ಟರ್ಮ್ ಆಗಿದ್ದಾರೆ. ಬಟ್ ಅವರಿಂದ ಈ ಭಾರತ ದೇಶ ಬದಲಾವಣೆ ಆಗಿಲ್ಲ. ಅವರು ಬರೀ ಜಾತಿಗಳನ್ನು ಬಿಟ್ಟುಕೊಂಡು ಗುಂಪುಗಳಿಗೆ ಮತ್ತೆ ಒಂದು ಪಂಕ್ತಿ ಇನ್ನೊಂದು ಪಂಕ್ತಿಗೆ ಬರೀ ಜಾಗೃತವೇ ಇದಾಗುತ್ತೆ, ಬಿಟ್ಟರೆ ಇನ್ನೇನಿಲ್ಲ. ಬಟ್ ಅವ್ರು ಹೇಳ್ತಾರೆ, ಈಗ ಅವ್ರು ಮೊದಲನೇ ಚುನಾವಣೆಯಲ್ಲಿ ಪ್ರಧಾನ ಆದಾಗ 15 ಲಕ್ಷ ಕೊಡ್ತೀವಿ ಅಂದ್ರು, ಅದು ಮಾಡಿಲ್ಲ. ಹಾಕೊಡಿ ಆಗ್ತವ್ರು, ಅದು ಮಾಡಿಲ್ಲ. ಸ್ವಿಸ್ ಬ್ಯಾಂಕ್ ಅಲ್ಲಿ ದುಡ್ಡು ತರ್ತವ್ರು, ಅದು ಮಾಡಿಲ್ಲ. ಮತ್ತೆ ವಿದ್ಯಾವಂತರಿಗೆ ವರ್ಷಕ್ಕೆ 2 ಕೋಟಿ ಜನಕ್ಕೆ ಕೆಲಸ ಕೊಡ್ತೀರ ಅಂದ್ರೆ ವರ್ಷಕ್ಕೆ. ಈಗ ನಮ್ಮಂತ ವಿದ್ಯಾವಂತರು ಏನ್ ಮಾಡಿದ್ರೆ ವರ್ಷಕ್ಕೆ 2 ಕೋಟಿ ಜನ ಅಂದ್ರೆ 5 ವರ್ಷದಲ್ಲಿ 10 ಕೋಟಿ ಫ್ಯಾಮಿಲಿ ಆದ್ರೂ ಚೆನ್ನಾಗ್ತದೆ ಅಂತ ತಿಳ್ಕೊಂಡು ವೋಟ್ ಮಾಡಿದ್ರು. ಬಟ್ ಅವ್ರು ಯಾರು ಇದುವರೆಗೂ ಎಂಪ್ಲಾಯ್ಮೆಂಟ್ ಮಾಡಲೇ ಇಲ್ಲ.
ಹಾಗಾಗಿ ಮತ್ತೆ ಈಗ ಅವ್ರೇನ್ ಎಲೆಕ್ಷನ್ ಸಂದರ್ಭ ಬಂದಾಗ ಈಗ ಬಾಂಗ್ಲಾದೇಶ ಮೇಲೇನೋ ಇಲ್ಲ ಪಾಕಿಸ್ತಾನ ಮೇಲೇನೋ ಯಾವ್ದೋ ನಮ್ಮ ಆಜು ಬಾಜು ಇರ್ತಕ್ಕಂಥ ರಾಷ್ಟ್ರಗಳ ಮೇಲೆ ಬಾಂಬ್ ಹಾಕೋದು ಗಲ್ಬೇಕ್ಸೋದು. ಈಗ ನೋಡು ಬೆಂಗಳೂರಲ್ಲಿ ಸಮಸ್ಯೆ ಆಗಿದೆ. ಈಗ ಸಣ್ಣ ವಿಚಾರಕ್ಕೆ ದೊಡ್ಡ ಅದು ಬಿಜೆಪಿ ಲೀಡರ್ಗಳು ಪಂಕ್ತಿ ಹೋಗಿ ಬೇಣೆ ಮಾಡಿದ್ದಾರೆ. ಅವ್ರು ಎಂಪಿಗಳಾಗಿ ಮಿನಿಸ್ಟರ್ ಆಗಿ ಸಾಮಾನ್ಯ ಹೇಳ್ತಾರೆ ಬೀಗಲ್ಲಿ ಕೂತ್ಕೊಂಡು ಹೋರಾಟ ಮಾಡಿದಾಗ ಜನಗಳಲ್ಲಿ ಗುಂಪು ಘರ್ಷಣೆ ಆಗೋದು ಹೆಚ್ಚು. ಮತ್ತೆ ಶಾಲಾ ಮಕ್ಕಳಲ್ಲಿ ಇದುವರೆಗೂ ಯಾವುದೇ ಸರ್ಕಾರ ಇದ್ದಾಗಲೂ ಕೂಡ ಈಗ ಅದೇನೋ ಬುರ್ಕಿ ಹಾಕೊಳ್ಳೋದು ಮತ್ತೆ ಶಾಲು ಹಾಕೊಳ್ಳೋದು ಇದು ಇರ್ಲಿಲ್ಲ. ಮಕ್ಕಳು ವಿದ್ಯಾವಂತರಾಗಿ ಚೆನ್ನಾಗಿ ತಿಳುವಳಿಕೆ ಸಾಗ್ಬೇಕಾಗ್ಬಿಟ್ಟು ವಿದ್ಯಾವಂತರಾಗ್ಬಿಟ್ಟು ಅವ್ರು ಹೋದ್ರೆ ಶಾಲೆ ಮಟ್ಟದಲ್ಲೂ ಕೂಡ ಹೋಗ್ಬಿಟ್ಟು ರಾಜಕೀಯ ಮಾಡೋದಕ್ಕೆ ಹೋಗ್ಬಿಟ್ರು ಬಿಜೆಪಿ ಸರ್ಕಾರ ಬಂದ್ಮೇಲೆ. ಹೊಸಕೋಟೆ ಲೋಕಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರಕ್ಕೆ ಬರುತ್ತೆ. ಹೌದು, ಚಿಕ್ಕಬಳ್ಳಾಪುರದ MP ಬಂದು ಬಚ್ಚೇಗೌಡರು. ಬಚ್ಚೇಗೌಡರು ಈ ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಮಾಡಿದ್ದಾರೆ? ಈಗ ಬಚ್ಚೇಗೌಡರವರ ಕುಟುಂಬ ವಂಶಸ್ಥ ಅವರು ರಾಜಕಾರಣದಲ್ಲಿ ನಮ್ಮ ಹೊಸಕೋಟೆ ತಾಲೂಕಲ್ಲಿ ಬೇರಿದ್ದಂಗೆ. ಈಗ ಅವರು ಕಾಂಗ್ರೆಸ್, ಈಗ ಅವರು ಶರತ್ ಬಚ್ಚೇಗೌಡರು ಕಾಂಗ್ರೆಸ್ ಅಲ್ಲಿ ಆಗಿದ್ದಾರೆ, ಈಗ MLA ಆಗಿದ್ದಾರೆ, ಮತ್ತೆ PNX ಇಲಾಖೆಗೆ ಅಧ್ಯಕ್ಷರಾಗಿದ್ದಾರೆ. ಬಚ್ಚೇಗೌಡರು ಬಿಜೆಪಿ MP ಆಗಿರುವ ಹಿಂದೆ ಸರ್ಕಾರಗಳಲ್ಲಿ ಇಲ್ಲಿ ಜನತಾ ಪಾರ್ಟಿ, ಜನತಾದಳ, JDS, JDU ಮತ್ತೆ ಬಿಜೆಪಿ ಎಲ್ಲಾ ಪಕ್ಷದಲ್ಲೂ ಅವರು ಅಧಿಕಾರದಲ್ಲಿ ಬಂದಿದ್ದಾರೆ. ಈ ಹೊಸಕೋಟೆ ಇತಿಹಾಸದಲ್ಲಿ ಚಿಕ್ಕೇಗೌಡರು ಬಿಟ್ರೆ ಬಚ್ಚೇಗೌಡರು, ಬಚ್ಚೇಗೌಡರು ಬಿಟ್ರೆ ಚಿಕ್ಕೇಗೌಡರು, ಈ ತಲೆಮಾರಿಂದಾನೆ ನಮ್ಮ ಹೊಸಕೋಟೆ ತಾಲೂಕು ಬಂದರು. ಮಧ್ಯದಲ್ಲಿ MTB ನಾಗರಾಜ್ ಅವರು 5 ಸಾರಿ ಸ್ಪರ್ಧೆ ಮಾಡಿದ್ರು, 3 ಸಾರಿ ಗೆದ್ರು, 2 ಸಾರಿ ಸೋತ್ರು. ಬಟ್ ಪಕ್ಕದ ತಾಲೂಕಿಂದ ಬಂದು. ಬಟ್ ಏನಾಗಲಿ ಇಲ್ಲಿ ಪಕ್ಷ ಅನ್ನೋದಕ್ಕಿಂತ ಬಚ್ಚೇಗೌಡರ ಕುಟುಂಬ, ಬೆಳಗಾವಿ ಕುಟುಂಬದವ್ರಿಗೂ ಹೊಸಕೋಟೆ ತಾಲೂಕಿಗೆ ಅದನ್ನ ಬೇರೆ ಸಮಯದಿಂದ ಅಧಿಕಾರದಲ್ಲಿ ಬಂದಿದೆ. ನಮಸ್ಕಾರ. ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ಆಂಜನಪ್ಪ ಅಂತ ಹೇಳ್ಬಿಟ್ಟು ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಿಂದ ನಾನು ಮಾತಾಡ್ತಿರೋದು. ಹೊಸಕೋಟೆ ಇದರಿಂದ ಸೊ ಏಪ್ರಿಲ್ 26ನೇ ತಾರೀಕು ಲೋಕಸಭಾ ಚುನಾವಣೆ ದಿನಾಂಕ ನಿಗದಿಯಾಗಿದೆ. ಮುಂದಿನ ಭಾರತ ಪ್ರಧಾನಮಂತ್ರಿಗಳು ಯಾರಾಗಿ ಕಟ್ಕೊಂಡಿದ್ದಾರೆ? ಸರ್, ಈಗ ಈಗಿನ ಪರಿಸ್ಥಿತಿಗೆ, ಸದ್ಯದ ಪರಿಸ್ಥಿತಿಗೆ ನಾವು ರಾಹುಲ್ ಗಾಂಧಿಗೆ ಸಪೋರ್ಟ್ ಮಾಡಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ಇವತ್ತು ಮೋದಿ ಅವರು ಬಂದ ಮೇಲೆ ಅಭಿವೃದ್ಧಿ ಅನ್ನೋದಕ್ಕಿಂತನೂ ಈಗ ಬೇರೆ ಒಂದು ಶ್ರೀಮಂತರ ಪರವಾಗಿ ಮಾತ್ರ ಅವರು ಇದು ಮಾಡ್ತಿದ್ದಾರೆ ಹೊರತು ಈಗ ನಾವು ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಆಗಿರ್ಬೋದು ಅಥವಾ ಸಾಮಾನ್ಯ ಜನ ಆಗಿರ್ಬೋದು ಅವ್ರಿಗೆ ಯಾವುದೇ ತರ ಒಂದು ಇದು ಸಿಗ್ತಾ ಇಲ್ಲ ಸರ್. ಸುಮ್ಮನೆ ಹೆಸರಿಗೆ ಅಭಿವೃದ್ಧಿ ಅಂತಿದ್ದಾರೆ. ಬಟ್ ನಾವು ಎಲ್ಲೇ ಅಭಿವೃದ್ಧಿ ಕಾಣ್ತಿಲ್ಲ. ಇವತ್ತು GST ಆಗಿರ್ಬೋದು ಅಥವಾ ಬೇರೆ ಬೇರೆ ಇವು ಏನೇನೋ ಯೋಜನೆಗಳು ತಂದಿದ್ದಾರೆ, ಅದರಿಂದ ಅಭಿವೃದ್ಧಿ ಇದು ಬಂದ್ಬಿಟ್ಟು ಬಡವರಿಗೆ ಯಾರಿಗೂ ಸಿಕ್ಕಿಲ್ಲ. ಸೊ ಹಂಗಾಗಿ ನಾವು ಬಯಸೋದು ಏನಪ್ಪಾ ಅಂದ್ರೆ, ಈಗ ಒಬ್ಬ PM ಎಲೆಕ್ಟ್ ಆಗ್ಬೇಕಂದ್ರೆ ಅವ್ರಿಗೆ ಎಲ್ಲಾ ಪ್ರತಿಯೊಬ್ಬರಿಗೂ ಅನುಕೂಲ ಆಗ್ಬೇಕು, ಅಥವಾ ಅವ್ರು ಮಾಡೋ ಏನೇ ಯೋಜನೆಗಳಿದ್ರು ಎಲ್ಲರಿಗೂ ತಲುಪಬೇಕು. ಅದು ತಲುಪಿ ಎಲ್ಲರಿಗೂ ಒಳ್ಳೇದಾದ್ರೆ ಆಗುತ್ತೆ. ಮತ್ತೆ ನಾವು ಈಗ ನೋಡ್ತಾ ಇದೀವಿ ತುಂಬಾ ಬರೀ ಧರ್ಮದಿಂದ ಬೇರ್ಪಡೆ ಮಾಡೋ ಒಂದು ವಿಚಾರಗಳಾಗಿರ್ಬೋದು. ಈಗ ಆ ಧರ್ಮ ಈ ಧರ್ಮ ಅಂತ ಹೇಳ್ಬಿಟ್ಟು ಬರೀ ಯಾವಾಗ್ಲೂ ಈ ತರ ಒಂದು ಹೋರಾಟ ಮತ್ತೆ ಗಲಾಟೆಗಳಲ್ಲೇ ನಮ್ಮ ಕರ್ನಾಟಕ ಅಥವಾ ನಮ್ಮ ಇಂಡಿಯಾ ತುಂಬ ಹೋಗ್ಬಿಟ್ಟಿದೆ. ಸೊ ಇದೆಲ್ಲ ಹೋಗಲಾಡಿಸ್ಬೇಕಂದ್ರೆ ಒಂದು ಸಮಾನತೆ, ಒಂದು ಸೋದರತೆ ಭಾವದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹೋದ್ರೆ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗುತ್ತೆ, ಪ್ರತಿಯೊಬ್ರು ಚೆನ್ನಾಗಿರ್ತಾರೆ. ಸೊ ನಾವು ಯಾವುದೇ ಒಬ್ಬ ಧರ್ಮ ಇಟ್ಕೊಂಡು ನಾವು ಇದು ಮಾಡಬಾರ್ದು. ಅದು ಮುಸ್ಲಿಂ ಆಗ್ಲಿ, ಹಿಂದೂ ಆಗ್ಲಿ, ಮತ್ತೊಂದಾಗ್ಲಿ, ಏನೇ ಆಗ್ಲಿ ನಾವು ಆ ತರ ವಿರುದ್ಧವಾಗಿ ಮಾತಾಡೋದು ತಪ್ಪ ಅಂತ ನನ್ನ ಅನಿಸಿಕೆ ಸರ್, ನನ್ನ ಒಂದು ಅನಿಸಿಕೆ. ಸೊ ನಾವು ಹೋಗ್ಬೇಕಾಗಿರೋದು ಮಾನವೀಯತೆಯ ದೃಷ್ಟಿಯಲ್ಲಿ ನಾವು ಹೋಗಿ ಎಲ್ಲರೂ ಒಂದು ರೀತಿಯಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು. ಈಗ ಪ್ರತಿಯೊಬ್ರು ನಮ್ಮ ಇಂಡಿಯಾದಲ್ಲಾಗಿರ್ಬೋದು, ಕರ್ನಾಟಕದಲ್ಲಾಗಿರ್ಬೋದು, ಯಾರೇ ಆಗಿರ್ಬೋದು, ಪ್ರತಿಯೊಬ್ರು ಒಂದು ಸೋದರತೆ ಮತ್ತೆ ಮಾನವೀಯತೆಯ ಭಾವದಲ್ಲಿ ಹೋಗ್ಬೇಕಂತ ನಾನು ಕೇಳ್ಕೊಂತ ಇದ್ದೀನಿ. ಮತ್ತೆ ನಮ್ಮ ಕ್ಷೇತ್ರದ ಶಾಸಕರಾದ ಶರತ್ ಬಚ್ಚೇಗೌಡರು ಬಂದು ಇನ್ನೂ ತುಂಬಾ ಒಳ್ಳೊಳ್ಳೆ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ. ಮತ್ತೆ ಅವರು ನಮ್ಗೆ ಈಗಿರೋ ಪ್ರೆಸೆಂಟ್ ಶಾಸಕರಲ್ಲಿ ಆಲ್ ಓವರ್ ಕರ್ನಾಟಕದಲ್ಲೇ ನಂಬರ್ 1 ಶಾಸಕರು ಅಂತಾನೆ ಹೇಳ್ಬೋದು ನಾವು ಶರತ್ ಬಚ್ಚೇಗೌಡ ಅವ್ರನ್ನ. ಪ್ರತಿಯೊಂದು ವಿಚಾರದಲ್ಲೂ ಅವರು ಒಂದು ಚಾಣಕ್ಯತನದಿಂದ ಒಳ್ಳೊಳ್ಳೆ ಯೋಜನೆಗಳು ಮಾಡಿ ಪ್ರತಿಯೊಬ್ಬರಿಗೂ ಒಳ್ಳೆ ರೀತಿಯಲ್ಲಿ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಸಪೋರ್ಟ್ ಶರತ್ ಬಚ್ಚೇಗೌಡರು, ಅದೇ ರೀತಿ BN ಬಚ್ಚೇಗೌಡರಿಗೂ ನಮ್ಮ ಸಪೋರ್ಟ್ ಇದೆ ಸರ್. ಶರತ್ ಬಚ್ಚೇಗೌಡರು ಜನಗಳ ಕಷ್ಟಗಳು ಸ್ಪಂದಿಸ್ತಾ ಇದ್ದಾರೆ ಸರ್, 100% ಸ್ಪಂದಿಸ್ತಾ ಇದ್ದಾರೆ ಸರ್. ಅದಕ್ಕೆ ಅವರು ಈಗ ಎರಡನೇ ಬಾರಿ ಅವರು ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಮತ್ತೆ ಈಗ ಅವರು ಪ್ರತಿಯೊಂದು ಈಗ ನಮ್ಮ ಹೊಸಕೋಟೆ ಟೌನ್ ಇಂದ ಪ್ರತಿಯೊಂದು ಹಳ್ಳಿಯಲ್ಲಿ ನೀವು ಅವ್ರ ಬಗ್ಗೆ ಹೋಗಿ ಸರ್ವೆ ಮಾಡಬಹುದು. ಸೊ ಅವ್ರು ಆಲ್ರೆಡಿ ಸ್ಪಂದಿಸಿರೋದ್ರಿಂದ ಇವತ್ತು ಜನ ಅವ್ರನ್ನ ಮೆಚ್ಚುಗೆ ಪಡ್ಕೊಂಡು ಅವ್ರಿಗೆ ವೋಟ್ ಮಾಡಿ ಅವ್ರನ್ನ ಒಂದು ಸ್ಥಾನದಲ್ಲಿ ಅವ್ರನ್ನ ನಿಲ್ಲಿಸಿದ್ದಾರೆ ನಮ್ಮ ಹೊಸಕೋಟೆ ಜನತೆ ಸರ್. ಕರ್ನಾಟಕದಲ್ಲಿ
ಹೊಸಕೋಟೆ ಕ್ಷೇತ್ರ ಡಬಲ್ ಇಂಜಿನ್ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಆ ಕಡೆ MP ಆಗಿ ಬಿಜೆಪಿಯಲ್ಲಿ ಬಚ್ಚೇಗೌಡರಿದ್ದಾರೆ, ಈ ಕಡೆ MLA ಆಗಿ ಶರತ್ ಬಚ್ಚೇಗೌಡರಿದ್ದಾರೆ. ಸರ್ ಈಗ ಅದು ಅವರ ವೈಯಕ್ತಿಕ ವಿಚಾರ ಸರ್. ಈಗ ಯಾರದೇ ಆಗ್ಲಿ ನಾವು ಅವರ ವೈಯಕ್ತಿಕ ವಿಚಾರನ ನಾವು ಕ್ವಶನ್ ಮಾಡಕ್ಕಾಗಲ್ಲ. ಈಗ BN ಬಚ್ಚೇಗೌಡರು ಬಿಜೆಪಿಯಲ್ಲಿ ಇದ್ರು ಅವರದೇ ಆದ ಒಂದು ಆಲೋಚನೆಗಳಿರುತ್ತೆ, ಅವರದೇ ಆದ ಒಂದು ಫ್ಯೂಚರ್ ಪ್ಲಾನ್ಸ್ ಅಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ. ಮತ್ತೆ ನಮ್ಮ ಶರತ್ ಬಚ್ಚೇಗೌಡ ಅವರು ಬಂದ್ಬಿಟ್ಟು ಅವರು ಒಂದು ದೂರದೃಷ್ಟಿ ಇಟ್ಕೊಂಡೆ ಈಗ ಕಾಂಗ್ರೆಸ್ ಅಲ್ಲಿ ಬಂದು ಕೆಲಸ ಮಾಡ್ತಿದ್ದಾರೆ. ಪ್ರತಿಯೊಬ್ಬರಿಗೂ ಅವರದೇ ಆದ ಒಂದು ಕೊಡುಗೆ ನೀಡ್ತಾ ಇದ್ದಾರೆ, ಎಲ್ಲ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಇದ್ದಾರೆ. ಸೊ ಈಗ ಕರ್ನಾಟಕದಲ್ಲಿ ಈಗ ಸಿದ್ದರಾಮಯ್ಯ ಅವರು ಹೇಳ್ಬೇಕಂದ್ರೆ ನಿಜವಾಗ್ಲೂ ನಮ್ಮ ಕರ್ನಾಟಕದ ಹೆಮ್ಮೆ ಅಂತಾನೆ ಹೇಳ್ಬೇಕು. ಅವರು ಇಲ್ಲಿವರೆಗೂ ಮುಖ್ಯಮಂತ್ರಿ ಆದ್ಮೇಲೆ ಅವ್ರು ಏನ್ ಯೋಜನೆಗಳು ಕೊಟ್ಟಿದ್ದಾರೆ ಅದೆಲ್ಲ ಬಡವರ ಪರವಾಗಿರುವಂತ ಯೋಜನೆಗಳು ಸರ್, ಯಾವ ಶ್ರೀಮಂತರ ಪರವಾಗಿರುವಂತದ್ದಲ್ಲ. ಇವತ್ತು ಲಕ್ಷಾಂತರ ಕೋಟಿಗಟ್ಲೆ ಶ್ರೀಮಂತರಿಗೆ ಈಗ ಏನೋ ಒಂದು ಇದಿರ್ಬೋದು, ಏನೋ ಅವರಿಗೆ ಸಾಲ ಮನ್ನಾ ಅಂತ ಮಾಡಿದ್ದಾರೆ, ಏನು ಶ್ರೀಮಂತರಿಗೆ. ಈಗ ಬಡವರಿಗೆ ಅಕ್ಕಿ ಕೊಡ್ತಾ ಇದ್ದಾರೆ, ಬಡವರಿಗೆ ಬೇರೆ ಬೇರೆ ತರ ಯೋಜನೆಗಳು ಕೊಡ್ತಾ ಇದ್ದಾರೆ. ಈಗ ಅದನ್ನೆಲ್ಲ ಕ್ವಶನ್ ಮಾಡ್ತಾ ಇದ್ದಾರೆ. ಸೊ ನನ್ನ ಅನಿಸಿಕೆ ಏನಂದ್ರೆ ಈಗ ಸಿದ್ದರಾಮಯ್ಯ ಅವರು ಒಳ್ಳೆ ಒಬ್ಬ ಆಡಳಿತಗಾರರು ಅಂತಾನೆ ಹೇಳ್ಬೋದು, ಮತ್ತೆ ಒಳ್ಳೆ CM ಅಂತಾನೆ ಹೇಳ್ಬೋದು. ಎಲ್ಲರಿಗೂ ಅನುಕೂಲ ಆಗುವಂತ ಒಂದು ಕೆಲಸಗಳು ಮಾಡ್ತಾ ಇದ್ದಾರೆ. ಇದೇ ಇವತ್ತಿನ 91 ಸ್ಟೋರೀಸ್. ಮುಂದಿನ 91 ಸ್ಟೋರೀಸ್ ಒಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.